ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ಹ್ಮ್ ನಾನು ನನ್ನ ಹತ್ರ ಇರೋ ಕಷ್ಟ ಎಲ್ಲ ಹೇಳ್ಕೋಣ ಒಂಥರ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರ ಹತ್ರ ಹೇಳ್ಕೊಂಡಿದ್ದೆ ನಾನು. ಹ್ಮ್ ಅವರು ನಿಮ್ಮ ಹತ್ರ ಮಾತಾಡಿದಾರಂತೆ. ಓ ಹೌದಾ? ಅವರು ನನ್ಗೆ ಕಾಂಟ್ಯಾಕ್ಟ್ ಲಿಂದ ನಂಬರ್ ಕೊಟ್ರು. ಹ್ಮ್ 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 ನನ್ಗೆ ಇವತ್ತು ಯಾವ ಅಡ್ಜಸ್ಟ್ಲಿಂದ ನಾನು ಫೋನ್ ಮಾಡ್ತಾ ಇದ್ದೀನಿ. ನನ್ಗೆ ಸಿಕ್ಕಿದ್ದೆ ಅದೃಷ್ಟ ಅಂತ ಅನ್ಕೋತಾ ಇದ್ದೀನಿ ಗುರೂಜಿ ನಾನು ಇವತ್ತು. ಹಾಗೇನಿಲ್ಲ, ಎಲ್ಲ ಭಗವಂತನ ಇಚ್ಛೆ. ಊಟ ಮಾಡಿದ್ರಾ? ಆಯ್ತು ಗುರುಜಿ, ಇವಾಗ ಅಷ್ಟೇ. ನಿಮ್ದು ಗುರುಜಿ? ಆಯ್ತು. ಏನ್ ಮಾಡ್ಕೊಂಡಿರೋದು? ಗುರೂಜಿ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಎಷ್ಟು ವರ್ಷ ನಿಮಗೆ? 22 ಗುರೂಜಿ, 22 ವರ್ಷ. ವೆರಿ ಗುಡ್. ಏನು ಓದಿದ್ದೀರಾ ನೀವು? ಓದಿರೋದು ಮೂರನೇ ಕ್ಲಾಸ್ ಗುರೂಜಿ. ಅಯ್ಯೋ, ಅಷ್ಟೇ ಸ್ಕೂಲ್ ಇದ್ದಿದ್ ನಿಮ್ಮೂರಲ್ಲಿ? ಇಲ್ಲ ಗುರುಜಿ, ಇತ್ತು. ಆದ್ರೆ ಬಡತನ ಏನ್ ಮಾಡಕ್ ಆಗ್ಲಿಲ್ಲ, ಓದಕ್ ಆಗ್ಲಿಲ್ಲ. ಓದೋ ಆಸೆ ಇತ್ತಾ? ತುಂಬಾ ಇತ್ತು ಗುರುಜಿ. ಅಯ್ಯಯ್ಯೋ, ಆಯ್ತು. ಏನೋ ಅಪ್ಪ ಅಮ್ಮ 3 ಜನ ಹೆಣ್ಮಕ್ಳು ನಾವು. ನಾನ್ ದೊಡ್ಡವಳು, ಇನ್ನ ಇಬ್ರು ಚಿಕ್ಕವಳಿಗೂ ಮದ್ವೆ ಆಗಿದೆ, ಇನ್ನೊಬ್ಳು ಚಿಕ್ಕವಳು ಓದ್ತಾವಳೆ. ಓಕೆ. ನಾನ್ ಬಿಟ್ಟಿದೀನಿ ಅಂದ್ಬಿಟ್ಟು ಅವಳು ಓದಿಸ್ತಾ ಇದೀವಿ. ಇವಾಗ 13ನೇ ಕ್ಲಾಸ್ ಡಿಗ್ರಿ ಓದ್ತಾ ಇದ್ದಾಳೆ. ನಾನು ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡಿದ್ರು ನನಗೆ. ಓಕೆ. ಮದ್ವೆ ಮಾಡ್ಕೊಂಡ್ರೆ ಇವಾಗ ಗಂಡ ನನ್ ಜೊತೆಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಯಾವ ವಯಸ್ಸಲ್ಲಿ? ಮೆಚುರಿಟಿ ಆಗಿ 1 ತಿಂಗಳಲ್ಲೇ ಮದ್ವೆ ಆಯ್ತು. ಅರ್ಥಾತ್ ವಯಸ್ಸು? ಮೆಚುರಿಟಿ 1 ತಿಂಗಳಲ್ಲ, ಆದ್ರೆ ಮದ್ವೆ ಆಗಿ 1 ತಿಂಗಳಲ್ಲೇ ಗಂಡ ಜೊತೆಲಿಲ್ಲ. ಅಲ್ಲ, ಒಂದ್ ನಿಮಿಷ ಹೇಳಿ. ನಿಮ್ಮ ಮದ್ವೆ ಆಗಿದ್ ಯಾವ ವಯಸ್ಸಲ್ಲಿ ಹಿಂದೆ? ಮದ್ವೆ ಆಗಿ ಅದೇ 12 ವರ್ಷದಲ್ಲಿ. 12 ವರ್ಷಕ್ಕೆ ಮದ್ವೆ ಆಯ್ತಾ? ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಯ್ತು. ಆ ಹುಡುಗ ಅಂದ್ರೆ ಮನೆಯವ್ರ ನೋಡಿ ಮದ್ವೆ ಮಾಡಿದ್ದ? ಮನೆಯವರೇ ನೋಡಿ ಮದ್ವೆ ಮಾಡಿರೋದು. ನಾನು ಚಿಕ್ಕದೊಂದ್ ತಪ್ಪು ಮಾಡ್ದೆ. ಏನ್ ಮಾಡಿದ್ರಿ? ಏನಂದ್ರೆ ಒಂದ್ ಹುಡುಗನ್ ಲವ್ ಮಾಡಿದ್ದೆ ನಾನು. ಯಾವ ವಯಸ್ಸಲ್ಲಿ? ಅವಾಗ ಚಿಕ್ಕ ವಯಸ್ಸಲ್ಲೇ ಮಾಡಿದ್ದೆ. ಚಿಕ್ಕ ವಯಸ್ಸಲ್ಲೇ? ತಗಳಪ್ಪ, ಅಂದ್ರೆ 12 ವಯಸ್ಸಲ್ಲ? ಅಷ್ಟು ವಯಸ್ಸಲ್ಲೇ ನನ್ ಮದ್ವೆ. ಮುಂಚೆ ಅಂದ್ರೆ 1 ವರ್ಷ ಪಡ್ತಾ ಇದ್ದೆ ಅಷ್ಟೇ ನಾನು. ಐ ಮೀನ್ ಎಲ್ಲಿ? ನಿಮ್ಮೂರಲ್ಲೇನಾ? ನಮ್ಮೂರು ಹುಡ್ಗನೇ. ಅವನು ಮದ್ವೆ ಆಗೋಣ ಹಂಗೆ ಹಿಂಗೆ ಅಂತ ಹೇಳಿದ್ದ. ಆದ್ರೆ ಅವನು ಬೇರೆ ಹುಡುಗಿನ ಇಷ್ಟಪಟ್ಟು ನಾನು ಮೋಸ ಮಾಡ್ದ. ಅವನಿಗೆ ಎಷ್ಟು ವಯಸ್ಸು ಅವಾಗ? ಅವನ್ಗೆ ಇರ್ಬೋದು ಅಮ್ಮಮ್ಮ ಅಂದ್ರೆ ನನ್ಕೊಂದ್ ಜಾಸ್ತಿ ವರ್ಷ ಇದೆ ಅವನ್ಗೆ. ಯಾವಾಗ ಜಾಸ್ತಿ ಅವ್ನ್ ಏದ್ ಗೊತ್ತಿಲ್ಲ. ಅಲ್ಲ, ನಿಮ್ಗೊಂದು ನಾನು ಹೇಳೋದು ಕೇಳು. ನಿಮ್ಗೊಂದು 12 ಇತ್ತು ಅಂತ ಅಂದ್ಕೊಳ್ಳೋಣ. ಅವನಿಗೆ 22 ಇತ್ತೇನೋ ಅವಾಗ. ಅಂದ್ರೆ ನಿಮ್ಗೆ 12, ಅವನಿಗೆ 22. ಓಹೋ, ಮದುವೆ ಆಗೋಣ ಅಂತ ಹೇಳಿದ್ರಾ? ಅವರು ಏನು ಹೇಳಿರ್ಲಿಲ್ಲ. ಒಂದ್ಸತಿ ಹೇಳಿದ್ರು. ನಾನು ಹೇಳಿದ್ದೆ ಅವನ್ಗೆ. ಆದ್ರೆ ನಾನು ಇನ್ನ ಸ್ವಲ್ಪ ಚಿಕ್ಕವಳು, ಮುಂದೆ ಮದ್ವೆ ಆಗೋಣ ಅಂತ ಹೇಳಿದ್ದೆ ನಾನು ಅವನಿಗೆ. ಸ್ವಲ್ಪ ಚಿಕ್ಕಳೇನಿಲ್ಲ, 6ನೇ ಕ್ಲಾಸ್. ಹೇಳಿದ್ರೆ ಅದೇ ಅಂದ್ರೆ ಮನೆಯವ್ರಿಗೆಲ್ಲ ಗೊತ್ತಿತ್ತ ಅದು? ಗೊತ್ತಿರ್ಲಿಲ್ಲ. ಮದ್ವೆ ಆಗೋಣ ಅಂತ ನೀವು ಮುಂದೆ ದೊಡ್ಡವಳಾದ್ಮೇಲೆ ಆಗೋಣ ಅಂತ ಹೇಳಿದ್ರಿ? ಹೇಳಿದ್ವಿ ಅಷ್ಟೇ, ಮಾತಲ್ಲಿ ಹೇಳಿದ್ವಿ. ಅದ್ ಯಾವ್ದು ಆಗ್ಲಿಲ್ಲ. ಅಂದ್ರೆ ಅವರು ಬೇರೆ ಹುಡುಗಿನ ಪ್ರೀತಿ ಮಾಡ್ಬಿಟ್ರ? ಅವರು ಬೇರೆ ಹುಡುಗಿನ ಪ್ರೀತಿ ಮಾಡಿದ್ರು. ನಮ್ಮನೇಲಿ ಬೇರೆಯವರು ನಮ್ಮನೇಲಿ ಹೇಳ್ಬಿಟ್ರು. ಏನಂತ? ನಿಮ್ ಹುಡುಗಿ ಈ ತರ ಮಾಡ್ತಾ ಇದೆ, ಬೇರೆ ಹುಡುಗನ್ ಇಷ್ಟಪಟ್ಟವ್ರೆ ಅಂತ ಹೇಳಿದ್ರು. ಓಕೆ. ಹೇಳಿದ್ಮೇಲೆ ನನ್ ಸೋದರತ್ತೆ ಮಗನಿಗೆ ಮದ್ವೆ ಮಾಡಿದ್ರು. ಓಹೋ, ಅಂದ್ರೆ ಈ ಪ್ರೀತಿ ವಿಚಾರ ಯಾರೋ ಹೇಳಾದ್ಮೇಲೆ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಈ ಸಡನ್ ಮದುವೆ ಮಾಡ್ಬಿಟ್ರು? ಮದ್ವೆ ಮಾಡಿದ್ರು. ನನ್ಗೆ ಇಷ್ಟ ಅಂತಾನು ಕೇಳಲಿಲ್ಲ. ಅವನು ಪ್ರೀತಿ ಮಾಡಿ ಮೋಸ ಮಾಡ್ದ. ಇವ್ರು ಇಷ್ಟ ಅಂತಾನು ಕೇಳಿಲ್ಲ. ಒಂದ್ ದಿವ್ಸ ನನ್ ಮದ್ವೆ ಮಾಡ್ಕೋತಿ ಅಂತ ಕೇಳಿಲ್ಲ. ಒಂದ್ ಗೊಂಬೆ ತರ ಮದ್ವೆ ಮಾಡಿದ್ರು. 12 ವರ್ಷಕ್ಕೆ? ಅವಾಗ 12 ವರ್ಷಕ್ಕೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡಿದ್ರು. ಚಿಕ್ಕ ಏಜು ಪೊಲೀಸರೆಲ್ಲ ಹಿಡಿತಾರೆ ಅಂದ್ಬಿಟ್ಟು ಬೆಳಗ್ಗೆ 4 ಗಂಟೆ ಅಷ್ಟೇ ಮದ್ವೆ ತಾಳಿ ಆಗೋಗಿತ್ತು. ನಾನ್ ಬೆಳಗ್ಗೆ 3:30 ಎದುರಿಸ್ತಾರೆ. ನನ್ಗೆ ಇನ್ನ ಮಲಗ್ತೀನಿ, 3:30 ಎಂಟು ಎದುರಿಸ್ತಾ ಇದ್ರೆ ಅಂತ ಕೇಳಿದ್ರೆ, ಇಲ್ಲ ನಿನ್ ಚಿಕ್ಕ ಏಜು ಪೊಲೀಸರೆಲ್ಲ ಹಿಡಿತಾರೆ ಮತ್ತೆ ಆಗ್ಬೇಕು ಅಂದ್ರೆ 4 ಗಂಟೆಗೆ ತಾಳಿ ಆಯ್ತು. 10 ಗಂಟೆ ಅಷ್ಟೆಲ್ಲ ಊಟ ಮಾಡ್ಕೊಂಡು ಯಾರು ಬೀಗ್ರೆಲ್ಲ ನೆಂಟ್ರೆಲ್ಲ ಅವ್ರ ಮನೆಗೆ ಹೋಗಿದ್ರು. ಅಂದ್ರೆ ನಿಮ್ಗೆ ಆ ದಿನ ಬೆಳಗಿನ ಜಾವ 4 ಗಂಟೆ ಅಥವಾ ಆ ಸುಮಾರಿಗೆ ಮದುವೆ ಇದೆ ಅಂತ ನಿಮಗೆ ಗೊತ್ತಿತ್ತಾ? ಗೊತ್ತಿತ್ತು. ಆದ್ರೆ ಅಪ್ಪ ಅಮ್ಮನ ಹೇಳಿದ್ರಲ್ಲ, ಮದ್ವೆ ಮಾಡ್ಕೋಬೇಕು ನೀನು, ಆಯ್ತಾ ಮಾಡಿದೀಯಾ ಅಂತ ಹೇಳಿದ್ರು. 10 ಗಂಟೆ ನೆಂಟ್ರೆಲ್ಲ ಮನೆಗೆ ಹೋಗ್ಬಿಟ್ಟಿದ್ರ ಅಲ್ಲೇ? ಊಟ ತಿನ್ಕೊಂಡು ಮನೆಗೆ ಹೋಗಿದ್ರು.
ನಿಮಗೆ ಮದುವೆ ಆಯ್ತು. ಮದ್ವೆ ಅಂದ್ರೆ ಮನೆಯಲ್ಲೇ ಒಂದು ಹೆಣ್ ದೇವ್ರ ಎದುರುಗಡೆನೆ ತಾಳಿ ಕಟ್ಟಿದ್ರು. ಓಕೆ. ಒಂದ್ ಕೂಡ ಇಲ್ಲ, ಒಂದ್ ಏಜ್ ಇಲ್ಲ, ಒಂದ್ ಏನೂ ಇಲ್ಲ. ಏನಿಲ್ಲ ಏಜು ಅಂದ್ರೆ ಓಕೆ. ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ ಗುರುಜಿ, ಓಕೆ ಓಕೆ ಓಕೆ. ಅದೆಲ್ಲ ಯಾವ್ದು ಇಲ್ಲ. ಒಂದ್ ಫೋಟೋ ಕೂಡ ತಗೊಳ್ಳಿಲ್ಲ ನಾವು. ಅವನ ಜೊತೆ ಇನ್ನವರೆಗಾದ್ರೂ ಒಂದ್ ಜೊತೆ ನಾನ್ ಮದ್ವೆ ಆಗಿರೋ ಫೋಟೋನು ಇಲ್ಲ, ಒಂದ್ ಯಾವ್ದು ಇಲ್ಲ. ಓಕೆ. ಮದ್ವೆ ಒಂದ್ ತಿಂಗಳಲ್ಲಿ ಸಂಸಾರ ಚೆನ್ನಾಗಿ ನಡೆದಿತ್ತು. ಅವನ್ಗೆ ಇಷ್ಟ ಇಲ್ಲ, ಬೇರೆ ಹುಡುಗಿ ಸಮಸ್ಯೆ ಇತ್ತು. ಅವನ್ಗೂ ಬೇರೆ ಹುಡುಗಿ ಕಾಟ ಇಟ್ಟಿತ್ತು. ಅವನ್ಗೂ ಮದ್ವೆ ಆದವನ್ಗೆ. ನಿಮ್ಮನ್ನ ಮದುವೆ ಆದ ಹುಡುಗನಿಗೆ ಬೇರೆ ಹುಡುಗಿರ ಸವಾಸ ಅಂದ್ರೆ ಮದುವೆ ಮುಂಚೆ ಇತ್ತ, ಮದುವೆ ನಂತರವೂ ಇತ್ತ? ಮದ್ವೆ ಆದ್ಮೇಲೆನು ಇತ್ತು ಅವ್ನ್ದು. ಮದ್ವೆ ಆಗಕ್ಕೆ ಮುಂಚೆನೂ ಇತ್ತು ಅವನ್ಗೆ. ಓಕೆ. ಮದುವೆ ಆದ್ಮೇಲೂ ಇತ್ತು ಅಂತ? ಇತ್ತು ಗುರುಜಿ. ಓಕೆ. ಗೊತ್ತಾದ್ಮೇಲೆ ನಾನು ಅವ್ನಿಗೆ ಮದ್ವೆ ಆಗಲ್ಲ ನಾನಂತ, ಮದ್ವೆ ಇನ್ನ 3 ದಿವಸ ಉಳಿದಿತ್ತೆ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಹೇಳ್ದೆ. ಅವ್ನ್ಗೆಲ್ಲ ಗೊತ್ತಾಯ್ತು ನನ್ಗೊಂದ್ ಸ್ವಲ್ಪ. ಗೊತ್ತಾದ್ಮೇಲೆ ನಾನ್ ಮಾಡ್ಕೊಳಲ್ಲ ಪಾಪ ಅವ್ನ್ಗೆ ಅಂತ ಹೇಳಿದ್ರೆ, ನೀನ್ ಈ ತರ ಕೆಲಸ ಮಾಡಿದ್ಯಾ, ನಿನ್ಗೆ ಸಮುದ್ರಕ್ಕೆ ಹಾಕ್ತೀನಿ ನೀನ್ ಅವ್ನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಅಂದ್ರು ಅಪ್ಪ ಅಮ್ಮ. ಏನಂದ್ರು? ಸಮುದ್ರಕ್ಕೆ ಹಾಕ್ತೀನಿ ನೀನ್ ತಗೊಂಡೋಗ್ಬಿಟ್ಟು ಅಂತ ಸಾಯಿಸ್ತೀನಿ ನಿನ್ಗೆ. ಓಕೆ ಓಕೆ ಓಕೆ. ನೀನ್ ಅವನ್ ಜೊತೆನೆ ಮದ್ವೆ ಆಗ್ಬೇಕು ಅಂದ್ರು. ನಾನು ಒಂದ್ ಚಿಕ್ಕ ತಪ್ಪು ಮಾಡಿದೀನಲ್ಲ, ಏನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಸುಮ್ನೆ ಒಪ್ಕೊಂಡೆ. ನಿಮ್ ಹಳೆಯ ತಪ್ಪು ಅವ್ರಿಗೆ ಗೊತ್ತಿತ್ತಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಒತ್ತಾಯ ಮಾಡ್ಲಿಕ್ಕೆ ಕಾರಣ ಸಿಕ್ತು. ಆತರ ಆಗೋಯ್ತು ನನ್ ಜೀವನದಲ್ಲಿ. ಫಸ್ಟ್ ಒಂದ್ ಪಾಪು ಪ್ರೆಗ್ನೆಂಟ್ ಆದೆ. ಓಕೆ. ಪ್ರೆಗ್ನೆಂಟ್ ಆದ್ಮೇಲೆ ಅವನು ನನ್ಗೆ ಹೊಡಿಯೋದು, ತುಂಬಾ ಹಿಂಸೆ ಕೊಡೋದು, ಜಗಳ ಮಾಡೋದು, ಕತ್ ಮೇಲೆಲ್ಲ ನನ್ ಕುಯ್ಯೋದು ಅದೆಲ್ಲ ಮಾಡ್ತಾ ಇದ್ದ ಮದ್ವೆ ಆದ್ಮೇಲೆ. ನಿಮ್ಮ ಅತ್ತೆ ಮಾವ ಇರ್ತಿದ್ರಾ? ಅತ್ತೆ ಮಾವ ನಾವು ತುಂಬಾ ಬಡವರು. ಅವಾಗ ಸ್ವಂತ ಅಣ್ಣನ್ ಮಗಳು ಅಂತ ಅವಳು ರಿಲೇಷನ್ ಅಂತ ಅಂದ್ಬಿಟ್ಟು ಮದ್ವೆ ಮಾಡಿದ್ಲು. ಅವಳಿಗೆ ನಾನ್ ಮದ್ವೆ ಆಗೋದು ಇಷ್ಟ ಇರ್ಲಿಲ್ವಂತೆ ನಮ್ಮ ಅತ್ತೆಗೆ. ಅಂದ್ರೆ ನಿಮ್ಮನ್ನ ಸೊಸೆಯಾಗಿ ತರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ? ವರದಕ್ಷಿಣೆ ಅದು ಜಾಸ್ತಿ ಇಷ್ಟ, ಆ ತರ ಕೊಡ್ಲಿಲ್ವಲ್ಲ ನಮ್ಮಪ್ಪ ಅಂದ್ಬಿಟ್ಟು ನನ್ ಮೇಲೆ ಸೊಸೆ ಅಂತ ಯಾವತ್ತೂ ಅವ್ರು ಒಪ್ಕೊಳ್ಳೇ ಇಲ್ಲ ನನ್ಗೆ. ಅವರು ಮದ್ವೆಗೆ ಮುಂಚೆನೂ ನಿಮ್ಗೆ ಏನಾಗ್ಬೇಕಿತ್ತು? ಅವರು ಸೋದ್ರತ್ತೆ, ನಿಮ್ಮ ಅಪ್ಪನ ಚಿಕ್ಕಪ್ಪನ ಮಗಳು. ಚಿಕ್ಕಪ್ಪನ. ಓಕೆ, ಆಯ್ತು. ಸೊ ಗಂಡ ಅತ್ತೆ ಎಲ್ಲ ಹಿಂಸೆ ಕೊಡ್ತಿದ್ರು ಅಂತನಾ? ಹಿಂಸೆ ಕೊಡ್ತಿದ್ರು. ಅವನ್ಗೆ ನಮ್ಮ ಅತ್ತೆದವ್ರು 6 ಜನ ಅಕ್ಕ ತಂಗಿಯವರು. ಅವ್ನಿಗೆ ಅವ್ಳು ಅಂತವಳು ಇಂಥವಳು, ಅವಳು ಮನೆಗೆ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ನಿಗೆಲ್ಲ ತಲೆ ತುಂಬೋರು ಚೆನ್ನಾಗಿ. ನೈಟ್ ಎಲ್ಲ ಹಿಂಸೆ ಮಾಡೋರು. ಒಂದ್ ಟೊಮೊಟೊ ಕೊಯ್ದು ಅವ್ರ ಮನೇಲಿ ಒಂದ್ ಹೊತ್ತಿಗೆ ಊಟಕ್ಕೆ ಕೂಡ ನಾನು ಹಿಂಸೆ ಅನ್ಭವಿಸಿದೀನಿ ನಾನು. ಅಂದ್ರೆ ಆಚೆ ಚೆನ್ನಾಗಿ ತಿನ್ಕೊಂಬರೋರು. ನಾನ್ ಪ್ರೆಗ್ನೆಂಟ್ ಬೇರೆ. ಒಂದ್ ಟೊಮೊಟೊದಲ್ಲಿ ಹೆಂಗ್ ಗುರುಜಿ ಪಲ್ಯ ಮಾಡಕ್ಕಾಗುತ್ತೆ ನಾನು? ಒಂದ್ ಟೊಮೊಟೊದಲ್ಲಿ, ಒಂದ್ ಬದ್ನೆಕಾಯ್ದಲ್ಲಿ ಒಂದೊಂದೇ ಕೊಯ್ದ್ಬಿಟ್ಟು ನಾನ್ ಮಾಡಿದೀನಿ. ಆ ಟೈಮಲ್ಲಿ ಅವ್ರು ತಿನ್ನೋರು, ನನ್ಗೆ ಉಪವಾಸ ಹಾಕೋರು. ಅಂದ್ರೆ ಆ ಟೊಮೊಟೊ ಏನ್ ಮಾಡ್ತಿದ್ದಲ್ಲ ಅದನ್ನ ಯಾರು ತಿಂತಿದ್ರು? ಅವ್ರು ತಿಂತಿದ್ರು. ನೀವು? ನಮ್ಗೆ ಅದು ಇರ್ತಿರ್ಲಿಲ್ಲ, ತಿನ್ನೋಣ ಅನ್ನಷ್ಟಲ್ಲೇ ಖಾಲಿ ಆಗೋಗ್ತಿತ್ತು. ಮತ್ತೇನ್ ತಿಂತಿದ್ರಿ ನೀವು? ನಾವು ತಿನ್ನೋಣ ಅದು ಸ್ವಲ್ಪ, ಆಮೇಲೆ ಹೊಟ್ಟೆ ಕುತ್ಕೋತಿದ್ದೆ ಅಷ್ಟೇ ಉಪವಾಸ. ನಂಗೆ ಹೆಂಗಾಯ್ತಲ್ಲ ಜೀವನ ಅಂದ್ಬಿಟ್ಟು ಅಳ್ತಾ ಇದ್ದೆ ನಾನು. ಏನು ಮಾಡಕ್ ಆಗಲ್ಲ ಅಂದ್ಬಿಟ್ಟು ಅವ್ರು ಇದ್ರೆ ಇರು, ಇಲ್ಲಾಂದ್ರೆ ಹೋಗ್ಬಿಡು ಅಂದ್ರೆ ಮಕ್ಳು ಇರೋದು ಇಷ್ಟ ಇರ್ಲಿಲ್ವಂತೆ ನಮ್ಮ ಅತ್ತೆಗೆ. ನಾನು ನೀವು ಮಕ್ಳು ಹೇರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕೆಲಸ ಮಾಡಿ ದುಡ್ಡು ಕೊಡ್ಬೇಕಿತ್ತಂತೆ ನಾನು ಅವ್ರಿಗೆ. ಮಕ್ಳೆತ್ತು ಬಾಣಿತಾನ ಅಂತ ಕೂತ್ಕೊಂಡ್ರೆ ಆಗಲ್ಲ, ನೀನ್ ದುಡ್ಡು ಕೊಡಬೇಕು ಅಂತ. ಆತರ. ಆದ್ರೆ 8 ತಿಂಗಳಲ್ಲಿ ಗುರುಜಿ, 8 ತಿಂಗಳಲ್ಲಿ ಪ್ರೆಗ್ನೆಂಟ್ ಆದ್ಮೇಲೆ ನನ್ ಮನೆಯವರು ಹೊಟ್ಟೆಗೆ ಓದ್ಬಿಟ್ಟು ಅದು ಕೂಸು ಡೆತ್ ಆಗ್ಬಿಡುತ್ತೆ ಹೊಟ್ಟೆ ಒಳಗಡೆ. ಅಯ್ಯೋ, ಅಂದ್ರೆ ನಿಮ್ ಗಂಡನೇ ಒದ್ದ? ಹೊಟ್ಟೆಗೆ ಹೋದ್ರು ಗುರುಜಿ. ಅಂದ್ರೆ ಏನೋ ಜಗಳದ ಸಮಯದಲ್ಲ? ಜಗಳದ ಟೈಮ್ ಅಲ್ಲಿ. ಆವಾಗ ನೀನ್ ಹಂಗಿದ್ಯಾ, ನೀನ್ ಚೆನ್ನಾಗಿಲ್ಲ, ನೀನು ಸೊಟ್ಟ ಇದೀಯಾ, ನೀನ್ ತೆಳ್ಳಗಿದ್ಯಾ, ನೀನ್ ಮುಖ ನೋಡಕ್ ಇಷ್ಟ ಆಗಲ್ಲ, ಹಿಂಸೆಯಿಂದ ನನ್ಗೆ ಹೊಡಿಯೋನು. ಓಕೆ. ಆತರ ಮಾಡೋನು. ಅವಾಗ ಪ್ರೆಗ್ನೆಂಟ್ ಆದ್ರೆ ಮಗು ಡೆತ್ ಆದ್ರೆ 4 ದಿವಸ ಆದ್ರೂ ನಾನ್ ಡೆಲಿವರಿ ಆಗ್ಲಿಲ್ಲ ಗುರುಜಿ. ಮಗು ಡೆತ್ ಆಗಿದೆ, ಹೊಟ್ಟೆ ಒಳಗಡೆ ಉಸಿರು ಆಡ್ತಾ ಇಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಓಕೆ. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಮಗು ಡೆತ್ ಆಗಿದೆ ಅಂತ ಹೇಳಿದ್ರು. ಹೇಳಿದ್ರು. ಒಂದು ಗ್ಲುಕೋಸ್ ಗುರುಜಿ 4 ದಿವಸ ಆದ್ರೂ ನಾನು ಅದು ಹೋಗ್ಲೇ ಇಲ್ಲ. ಆ
ಅವಾಗ 4 ದಿವಸ ಆದ್ಮೇಲೆ ನಮ್ ಕ್ಯಾಸ್ಟ್ ಹುಡುಗಿನೇ ನರ್ಸು. ಮಳೆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಆಚೆ ಹಾಕ್ತಾಳೆ ನಮ್ಗೆ. ನರ್ಸಾ? ನರ್ಸು ಆಸ್ಪತ್ರೆಯಿಂದ ಆಚೆ ಹಾಕ್ತಾಳೆ 1 ಗಂಟೆ. ಏನಕ್ಕೆ? ಇದು ಡೆಲಿವರಿ ಆಗಲ್ಲ, ನಮ್ ಕೈಲಿ ಹಿಡಿಯಕ್ ಆಗಲ್ಲ. ಆಚೆ ಹಾಕಿದ್ಮೇಲೆ ನಮ್ಮಪ್ಪ ಪ್ರೈವೇಟ್ ಆಸ್ಪತ್ರೆ ಕೇಳಿದ್ರೆ 50,000 ತಗೋ 60,000 ತಗೊಂಬಾತಾರೆ. 1,000 ಬಿಟ್ರೆ ನಮ್ಮ ಅಪ್ಪನ ಹತ್ರ 1 ರೂಪಾಯಿ ಇಲ್ಲ ಗುರುಜಿ ಆ ಟೈಮಲ್ಲಿ. ಕಟ್ಕೊಂಡ್ ಗಂಡಗ್ ಫೋನ್ ಮಾಡಿದ್ರೆ ಅವ್ನು ನಮ್ಮ ಮನೆಯವ್ರ ಫೋನ್ ಎತ್ತಲ್ಲ ಆ ಟೈಮಲ್ಲಿ. ಅವರು ಈ ಪೇಷಂಟ್ ಉಳಿಯೋದೇ ಗ್ಯಾರಂಟಿ ಇಲ್ಲ, ಮಗು ಡೆತ್ ಆಗಿದೆ, ಮನೆಯವ್ರು ಸಹಿಬೇಕು ಅಂತ ಹೇಳ್ದಾಗೆ ಅವನು ನಮ್ಮ ಅತ್ತೆನೂ ಬರಲ್ಲ, ನಮ್ಮ ಮನೆಯವರು ಬರಲ್ಲ ಆ ಟೈಮಲ್ಲಿ. ನಾನ್ ಸಾಯ್ತೀನೋ ಅಂತಂದ್ರೂ ಕೂಡ ಬಂದಿಲ್ಲ ಅವರು. ಎಷ್ಟು ತಿಂಗಳು ಅವಾಗ ನಿಮಗೆ? ಅವಾಗ 8 ತಿಂಗಳು ಗುರುಜಿ. ಅಂದ್ರೆ ಮಗು ಸತ್ತು ಹೋಗಿರೋದು ಆಲ್ರೆಡಿ ಖಾತ್ರಿ ಆಗಿತ್ತು, ಬಟ್ ನೀವಾದ್ರೂ ಬದುಕೊಳ್ಳೋ ವಿಚಾರ ಮಾತ್ರ ಅಲ್ಲಿ ಉಳಿದಿತ್ತಾ? ಅವರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಗುರುಜಿ, ನಾನು ಬದುಕ್ತೀನಿ ಅಂದ್ಬಿಟ್ಟು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಆಮೇಲೆ ನಮ್ಮಪ್ಪ ಚೆನ್ನಾಗಿ ಕುಡ್ದ್ಬಿಟ್ರು ಆ ನೈಟ್. ಎಣ್ಣೆ ಹೊಡೆದ್ಬಿಟ್ಟು ಬಂದು ನರ್ಸ್ ಮೇಲೆ ಕೂಗಾಡಿದ್ರು, ತುಂಬಾ ಜಗಳ ಆಡಿದ್ರು. ನನ್ನ ಮಗಳು ಪೇಷಂಟ್ ಇಲ್ಲಿ 4 ದಿವಸ ಏನಕ್ಕೆ ಇಟ್ಕೋಬೇಕಿತ್ತು ನೀವು ಇಲ್ಲಿ, ನಾನ್ ಆಗಲ್ಲ ಡೆಲಿವರಿ ಅಂತ ಮುಂಚೆನೆ ಕಳ್ಸ್ಬೇಕಿತ್ತು ಅಂದ್ಬಿಟ್ಟು ನಮ್ಮೂರವರು ಒಂದ್ ಸ್ವಲ್ಪ ದೊಡ್ಡವ್ರಿಗೆ ಕರ್ಸ್ಬಿಟ್ಟು ಫೋನ್ ಮಾಡಿ ಹಂಗೆ ಹಿಂಗೆ ಅಂದ್ಬಿಟ್ಟು ಡೆಲಿವರಿ ಕರ್ಕೊಂಡು ಹೋಗಿದ್ರು ಗುರುಜಿ ನನ್ಗೆ. ಬೇರೆ ಹಾಸ್ಪಿಟ್ಲಿಗೂ ಅಲ್ಲೇನಾ? ಅದೇ ಹಾಸ್ಪಿಟ್ಲಲ್ಲೇ ತುಂಬಾ ಗಲಾಟೆ ಆಯ್ತು, ಪೊಲೀಸರೆಲ್ಲ ಬಂದ್ರು, ಆಮೇಲೆ ಕರ್ಕೊಂಡು ಹೋದ್ರು ಅದೇ ಹಾಸ್ಪಿಟ್ಲ್ ಒಳಗಡೆನೆ. ದೊಡ್ಡ ಇನ್ಚಾರ್ಜ್ ಬಂದ್ರು ಹಾಸ್ಪಿಟಲ್ ಅವರು. ಅವ್ರು ಬಂದು ನಾವ್ ಮಾಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಲಾಸ್ಟಿಗೆ ಓಡಾಡ್ತಾರೆ ಗುರುಜಿ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಸಾಕಾಗಿ ಹಿಂಸೆ ಆಗ್ಬಿಟ್ಟು ಸುಸ್ತಾಗಿ ಬಿದ್ಬಿಟ್ಟೆ. ಆಮೇಲೆ ನಮ್ಮ ಅಜ್ಜಿಗೆ ಅಮ್ಮನವ್ರು ಬರ್ತಾರೆ ಮೈ ಮೇಲೆ. ಅವಾಗ ನಮ್ಮ ಹತ್ರ ದುಡ್ಡಿಲ್ಲ, ಅವಳಿಗೆ ದೇವ್ರ ಹೆಸರ ಮೇಲೆ ನೀರ್ ಕುಡ್ಸಿ ಅಂತಂತಾರೆ ಅವರು. ಅವಾಗ ನೀರ್ ಕುಡ್ಸಿದ್ಮೇಲೆ ಅವಾಗ ಡೆಲಿವರಿ ಆಗುತ್ತೆ. ತುಂಬಾ ಹಿಂಸೆ ಅನ್ಭವಿಸಿದೀನಿ ಆ ಡೆಲಿವರಿ ಟೈಮಲ್ಲಿ. ಅದ್ರ ಕಟ್ಕೊಂಡ್ ಗಂಡ ಅತ್ತೆ ಯಾರು ಬರ್ಲಿಲ್ಲ ಆ ಟೈಮಲ್ಲಿ. ಮಗು ಡೆತ್ ಆದ್ಮೇಲೆ ಅಪ್ಪ ಅಮ್ಮ ನನ್ ಮುಖ ಕೂಡ ತೋರ್ಸ್ಲಿಲ್ಲ ಪಾಪುದು. ಇವಳು ತುಂಬಾ ಹಿಂಸೆ ಅನ್ಭವಿಸ್ತಾಳೆ, ಇವಳು ನೋಡಿದ್ಲಂದ್ರೆ ಅಳ್ತಾಳೆ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಅದೇ ನೈಟ್ 11 ಇಲ್ಲ 2 ಗಂಟೆ ಅಷ್ಟೇ ಮಣ್ಣ್ ಮಾಡಿ ಬರ್ತಾರೆ. ಅದು ಏನು ಇಲ್ಲ, ಕಲ್ ತಗೊಂಡ್ಬಿಟ್ಟು ತೋಡ್ಬಿಟ್ಟು ಇಟ್ ಬಂದಿದ್ದಾರಂತೆ ಅಷ್ಟೇ. ಅಲ್ಲಲ್ಲಿ ಕೆದರ್ಬಿಟ್ಟು ಇಟ್ಟವ್ರಂತೆ, ಮುಚ್ಚಾಕವ್ರಂತೆ ಆತರ. ಅದಾದ್ಮೇಲೆ ಮತ್ತೆ ಡೆಲಿವರಿ ಆಗಿ 3 ತಿಂಗಳಿಗೆ ಮತ್ತೆ ಬರ್ತಾರೆ ಕರಿಯಕ್ಕೆ. ಕರಿಯಕ್ ಬಂದ್ಮೇಲೆ ನನ್ ಹೆಂಡತಿ ನನ್ ಬೇಕು, ನನ್ ಸಂಸಾರದಿಂದ ಚೆನ್ನಾಗ್ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಅಂದ್ ಕರ್ಕೊಂಡ್ ಹೋಗ್ತಾನೆ. ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಾರೆ, ಬೇಡ ಇಷ್ಟು ಹಿಂಸೆ ಅನುಭವಿಸಿದ್ಯಾ, ನಿನ್ ಸತ್ತು ಬದುಕಿದ್ಯಾ ಮತ್ತೆ ಹೋಗ್ತೀಯಾ ಅಂದ್ರು. ನನ್ಗೊಂದ್ ಚಿಕ್ಕ ಆಸೆ, ನನ್ಗೆ ನನ್ ಗಂಡ ಚೆನ್ನಾಗ್ ಆಗ್ಬೋದು, ಒಳ್ಳೆ ಸಂಸಾರ ಆಗ್ಬೋದು ಅಂತ ಆಸೆಯಿಂದ ಮತ್ತೆ ಹೋಗ್ತೀನಿ. ಹೋದ್ಮೇಲೆ ಮತ್ತೆ ತಿರ್ಗಾ ಪ್ರೆಗ್ನೆಂಟ್ ಆಗ್ತೀನಿ. ಅವಾಗೂ ಕೂಡ ಪುನಾದಲ್ಲಿ ಇದ್ವಿ ನಾವು ಬಾಂಬೆದಲ್ಲಿ ಇದ್ರೆ ನಾನು ಚೈಲ್ಸ್ ತಗೊಂಡ್ಬರ್ತೀನಿ, ನೀನ್ ಇಲ್ಲೇ ಇರ ಅಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರ ಒಳಗಡೆನೆ ಬಿಟ್ಟೋಗ್ಬಿಡ್ತಾನೆ ನೈಟ್ 10 ಗಂಟೆ. ಬಸ್ ಸ್ಟಾಪ್ಗೆ ಯಾಕೆ ಹೋಗಿದ್ರಿ? ಊರ್ಗ್ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತಿರ್ತಾನೆ ನಮ್ಗೆ ಅಲ್ಲಿಂದ ಬಾಂಬೆಯಿಂದ. ಅಂದ್ರೆ ಮನೆಯಿಂದ ನೀವು ಬಸ್ ಸ್ಟ್ಯಾಂಡಿಗೆ ಊರ್ಗ್ ಹೋಗ್ಲಿಕ್ಕೆ ಬಂದಿದ್ರಿ? ಬಂದಿದ್ವಿ. ಚೇಂಜ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋದವನು, ನನ್ನ ಹತ್ರ ಫೋನ್ ಇರ್ಲಿಲ್ಲ, ದುಡ್ಡು ಇರ್ಲಿಲ್ಲ ಆ ಟೈಮಲ್ಲಿ. ಬಿಟ್ಬಿಟ್ಟು ಹೋದ್ರು. 2 ಗಂಟೆ ನೈಟ್ ಆದ್ರೂ ಅವ್ನು ಬರ್ಲಿಲ್ಲ ನನ್ಗೆ. ಅವಾಗ ಎಷ್ಟು ಮಂತು ನಿಮ್ಗೆ? ಅವಾಗ 3 ತಿಂಗಳು ಮತ್ತೆ ಪಾಪುಗೆ. ಓಕೆ, ಬಟ್ ಬಂದ್ರೆ 2 ಗಂಟೆಗೆ ಬಂದ್ರಾ? ಬಂದಿಲ್ಲ ಗುರುಜಿ, ನಾನ್ ತುಂಬಾ ಅಳ್ತಾ ಇದೀನಿ. ಪೋಲಿ ಹುಡುಗರೆಲ್ಲ ಸುತ್ತಾಕ್ತವ್ರೆ, ಎತ್ತಕೊಂಡ್ ಹೋಗೋಣ ಇವಾಗ ಹಂಗೆ ಹಿಂಗೆ ಅಂತ ಕೈ ಹಿಡಿದು ಎಳಿತಾರೆ, ಕೂದ್ಲು ಹಿಡಿದು ಎಳಿತಾರೆ ನನ್ಗೆ ಆ ಟೈಮಲ್ಲಿ. ತುಂಬಾ ಹಿಂಸೆ ಅನುಭವಿಸ್ತಾ ಇದ್ದೆ ಆ ಟೈಮಲ್ಲಿ. ಆದ್ರೂ ಬೇರೆಯವರು ನನ್ ದೇವ್ರ ರೂಪದಿಂದ ನಮ್ಮ ಉತ್ತರ ಕರ್ನಾಟಕ ಜನನೇ ಬಂದ್ರು ಆ ಟೈಮಲ್ಲಿ ನನ್ಗೆ. ನಮ್ ಪಾಪು ನಮ್ ಕಡೆ ನಮ್ ಮಗಳು ಇದ್ದಾಳೆ, ಯಾಕಂಗ್ ಮಾಡ್ತಾ ಇದ್ರೆ ಮಗನೆ, ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎದುರಿಸ್ಬಿಟ್ಟು ಅವ್ರು ಕಳಿಸ್ತಾರೆ. ಅವ್ರು ವಿಚಾರಣೆ ಮಾಡ್ತಾರೆ, ಈ ತರ ಯಾಕೆ ನಿಂತ್ಕೊಂಡಿದಿ ಹಂಗೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಹಿಂಗ್ ಬಿಟ್ಬಿಟ್ಟು ಹೋದ್ರು, ನನ್ಗೆ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಅಂದ್ಬಿಟ್ಟು. ನೀನ್ ಯಾವ ಊರು, ಹೆಂಗೆ, ಯಾದಗಿರಿ ನನ್ಗೆ ಅಂತ ಅಂದ್ಬಿಟ್ಟು ನನ್ಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ನನ್ 3 ಗಂಟೆ ಬಿಟ್ಬಿಟ್ಟು ಹೋಗಿದ್ದಾರೆ ಗುರುಜಿ. ನಾನು ಈ ಟೈಮಲ್ಲಿ ನಾನು ನೆನ್ಸ್ಕೋಬೇಕು ಅವರಿಗೆ. ಒಳ್ಳೇದಾಗ್ಲಿ ಅವ್ರಿಗೆ. ಅಲ್ಲಿ ಅವರು
ನಿಮ್ಮನ್ನ ನಿಮ್ಮ ಊರಿಗೆ ಬಿಟ್ಟು ಹೋದ್ರ? ಅಂದ್ರೆ ಬಸ್ ಹತ್ಸಿದ್ರ ಅವರೇ ಕರ್ಕೊಂಬಂದ್ರ? ಬೇರೆಯವರು ನನ್ಗೆ ಸಹಾಯ ಮಾಡಿದವ್ರು ಬಂದು ನಮ್ಮೂರು ಯಾದಗಿರಿ ತನ ಬಂದ್ಬಿಟ್ಟು ಬಿಟ್ಟು ಹೋದ್ರು. ಅಲ್ಲಿ ಗಂಟ ನಾ ಮನೆಗೆ ಹೋಗ್ತೀನಿ ಬಿಡಿ ಅಂತಂದ್ಮೇಲೆ ಅವ್ರು ಹೋದ್ರು. ಹೋದ್ಮೇಲೆ ಗುರುಜಿ ಈ ಪಾಪುಗೆ ನನ್ಗೆ ಒಂದ್ ಪಾಪು ಹೋಗಿದೆ, ಈ ಪಾಪುನು ಬೇಡ ನನ್ಗೆ, ಇವ್ನು ಈ ತರ ಮೋಸ ಮಾಡಿದೆ ನನ್ಬಿಟ್ಟು ಮಾತ್ರೆ ತಗೋತೀನಿ, ಎಲ್ಲಾ ತಗೋತೀನಿ, ಹೋಗೋದಿಲ್ಲ ಮಾತ್ರೆ. ಅದು ಯಾವತ್ತೂ ಅವೇಶನ್ ಆಗ್ಲಿಲ್ಲ, ಹೋಗ್ಲಿಲ್ಲ. ನಮ್ಮಪ್ಪ ಅಮ್ಮ ತುಂಬಾನೇ ಬೈಯೋರು ನನಗೆ, ನೀನು ಯಾಕೆ ಹೋಗಿದ್ಯಾ, ಯಾಕಿಲ್ಲ, ನಿನ್ ಕೇಳಲಿಲ್ಲ ನೀನು, ಆತರ ತುಂಬಾನೇ ಬೈತಾವ್ರೆ. ನನ್ ಡೆಲಿವರಿ ಆಗೋ ಗಂಟ ನಾನ್ ಕೆಲ್ಸ ಮಾಡಿ, ನಾನ್ ಕೆಲ್ಸ ಮಾಡ್ಕೊಂಡು ನನ್ನ ಆಸ್ಪತ್ರೆ ತೋರ್ಸ್ಕೊಂಡು ನನ್ ಪಾಪುಗೆ ಎತ್ತಿದೀನಿ ಗುರುಜಿ, ಸೆಕೆಂಡ್ ಪಾಪುಗೆ. ಅವಾಗ್ಲೂ ಗಂಡು ಬರ್ಲಿಲ್ಲ? ಅವಾಗ 3 ತಿಂಗಳು ಬಿಟ್ಟೋದ್ಮೇಲೆ, ಬಸ್ ಸ್ಟಾಪ್ ಹತ್ರ ಬಿಟ್ಟೋದ್ಮೇಲೆ ತಿರ್ಗಾ ಹೆಂಗಿದ್ಯಾ, ನೀನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ಕೂಡ ತಿರ್ಗಾ ಫೋನ್ ಮಾಡ್ಲಿಲ್ಲ ಅವನು. ನಾನ್ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ, ಫೋನ್ ಬಿಜಿ ಬ್ಯಾಕ್ ಲಿಸ್ಟ್ ಅಲ್ಲಿ ಹಾಕ್ತಾರೆ. ಆಮೇಲೆ ಪಾಪು ಡೆಲಿವರಿ ಆದ್ಮೇಲೆ 1 ವರ್ಷ ಆದ್ಮೇಲೆ ಬೇರೆ ಹುಡ್ಗಿನ್ ಮದ್ವೆ ಆಗ್ತಾ ಇರ್ತಾನೆ. ಅವಾಗ ನನ್ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಈ ತರ ಮದ್ವೆ ಆಗ್ತಾವನೆ ಅಂದ್ಬಿಟ್ಟು ಅವನ ಕಂಪ್ಲೇಂಟ್ ಮಾಡ್ತೀನಿ. ಆ ಟೈಮಲ್ಲಿ ಅವ್ನ್ಗೋಗಿ ಕಂಪ್ಲೇಂಟ್ ಮಾಡಿದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು. ಮಾಡಿದ್ರೆ ಅವಾಗ ನನ್ನ ಹೆಂಡತಿ ನನ್ಗೆ ಬೇಕು ಅಂದ್ಬಿಟ್ಟು ಅವಾಗೆಲ್ಲ, ಇಲ್ಲಾಂದ್ರೆ ಡೈವರ್ಸ್ ಕೊಡು, ನಮ್ ಪಾಪುಗೆ ಏನಿದೆ, ನಮ್ ಪಾಪು ನನ್ ಜೀವನಾಂಶ ಕೊಡು ನನ್ಗೆ ಬದುಕಕ್ಕೆ ಅಂತ ಕೇಳಿದೆ. ಇಲ್ಲ ನನ್ನ ಹತ್ರ ಏನಿಲ್ಲ, ನಾನ್ ಚೆನ್ನಾಗಿ ನೋಡ್ಕೋತೀನಿ ಪೊಲೀಸ್ರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಇನ್ನು ಮದುವೆ ಆಗಿತ್ತಾ? ಇನ್ನೊಂದು ಆಗೋ ಯೋಚನೆ ಇಲ್ಲ, ಆಗ್ತಾ ಇದ್ನು ಅವಾಗ. ಅವನು ನನ್ಗೆ ಆ ಸುಳ್ಳು ಗೊತ್ತಾಯ್ತು, ಹಂಗಾಗ್ಬಿಟ್ಟು ನಿಲ್ಸಿದೆ ಆ ಮದ್ವೆ. ನಾನು ನಿಲ್ಸಿದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನಮ್ಮಪ್ಪ ನಿಜ ಹೇಳ್ಬೇಕಂದ್ರೆ ಹತ್ಕೊಂಡ್ ನಿಂತಿದೀವಿ. ನನ್ಗೆ ಸಂಬಂಧ ಬೆಳೆಸಿದವ್ರು ಯಾರು ಬರ್ಲಿಲ್ಲ ಗುರುಜಿ ಆ ಟೈಮಲ್ಲಿ. ನಮ್ಮಪ್ಪ ಮನೆಗೆ ನಮ್ ದೊಡ್ಡಪ್ಪದವ್ರು ಎಲ್ಲರಿಗೂ ಹೇಳಿದ್ರೆ ಯಾರು ಬಂದು ನನ್ ಕಷ್ಟಕ್ಕೆ ನಿಂತ್ಕೊಂಡಿಲ್ಲ ಆ ಟೈಮಲ್ಲಿ. ನಾನು ನಮ್ಮಪ್ಪನೇ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಹತ್ರ ಕೂಡ ಯಾರು ಬಂದಿಲ್ಲ ನನ್ ಸಪೋರ್ಟಿಗೆ ಆ ಟೈಮಲ್ಲಿ. ನಮ್ಮಪ್ಪನೇ ಚೆನ್ನಾಗ್ ಕೂತ್ಕೊಂಡ್ ಬಂದು ಅಳ್ತಾ ಇದ್ದ. ನಮ್ಗೆ ಯಾರು ಸಪೋರ್ಟ್ ಇಲ್ವಲ್ಲ ಅಂದ್ಬಿಟ್ಟು ನಾನೇ ಒಬ್ಳೆ ನಿಂತ್ಕೊಂಡು ಧೈರ್ಯ ಮಾಡ್ಕೊಂಡು ಪೊಲೀಸ್ ಹತ್ರ ಮಾತಾಡ್ದೆ. ನಾನು ಈ ತರ ಹಿಂಸೆ ಕೊಟ್ಟವನೇ ಅವನು, ಸಂಸಾರ ಮಾಡಕ್ಕೂ ಇಷ್ಟ ಇಲ್ಲ ಅಂದ್ರೆ ನಾನ್ ಮಗು ಎತ್ತಿದೀನಿ, ನಾನ್ ಎಲ್ಗ್ ಹೋಗ್ಬೇಕು ಇವಾಗ, ಯಾರ್ ನೋಡ್ಕೋಬೇಕು ಮಗುನ? ಅವ್ನ ಹೇಳ್ತಾನೆ ಗುರುಜಿ ನನ್ಗ್ ಹುಟ್ಟಿಲ್ಲ ಇದು, ಯಾವನ್ಗೆ ತಗೊಳ್ಳೋ ಏನು, ಹಂಗೆ ಹೇಳ್ತಾನೆ ಗುರುಜಿ ಅವನು. ಹೇಳಿದ್ಮೇಲೆ ಇವಾಗ 1 ವರ್ಷ ಆದ್ಮೇಲೆ ನನ್ ಪಾಪು ಎತ್ತಿದ್ಮೇಲೆ ನನ್ ಪಾಪು 1 ವರ್ಷ ಆದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಅವನು ಏನ್ ಮಾಡ್ತಾನಂದ್ರೆ, ಇವಳು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ ಬಂದವಳೆ. ಅದ್ರ ಪೊಲೀಸ್ ಸ್ಟೇಷನ್ ಇಂದ ಈಗ ನಿನ್ ಗಂಡ ಮತ್ತೆ ಕರ್ಕೊಂಡು ಹೋದ್ರು ನಿಮ್ಮನ್ನ? ಪುಟ್ಟ ಬಟ್ಟೆ ಕರ್ಕೊಂಡು ಹೋದ್ರು ನನಗೆ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಟ್ಲಲ್ಲ ಅನ್ನೋದೊಂದು ದ್ವೇಷ ಆಯ್ತಾ? ದ್ವೇಷದಿಂದ ನನ್ಗೆ 1 ತಿಂಗಳು ಗುರುಜಿ ಅವನೊಂದ್ ರೂಮಲ್ಲಿ ನಾನೊಂದ್ ರೂಮಲ್ಲಿ. ಊಟ ಕೊಡು ಅನ್ನೋಲ್ಲ, ಅಡ್ಗೆ ಮಾಡು ಅನ್ನೋನಲ್ಲ, ನೀರಿಡು ಸಾನುಕ್ ಅನ್ನೋನಲ್ಲ, ನನ್ ಜೊತೆ ಮಾತಾಡೋನೇ ಅಲ್ಲ ಅವನು. ನಮ್ಮ ಅತ್ತೆ ನಮ್ಮ ಮಾವನು ಬಾ ಅವಳು ಒಬ್ಳೆ ಬಿಟ್ಬಿಡು, ಒಬ್ಳೆ ಒಂಥರ ಕಾಡ್ ತರ ಇದೆ ನಮ್ಮ ಮನೆ, ಅಲ್ಲಿ ಒಳಗಡೆ ಇರೋದು. ನೈಟ್ 10 ಗಂಟೆ ಆದ್ರೂ ಒಬ್ಳಿಗೆ ಬಿಟ್ಟು ಹೋಗೋರು ನನಗೆ. ಅಲ್ಲಿ ಅವ್ರ ಚಿಕ್ಕಮ್ಮನ ಮನೆಗೆ ಹೋಗೋರು, ಊರು ಒಂದ್ ಸ್ವಲ್ಪ ದೂರ ಇದೆ ಅವ್ರ ಮನೆಗಳು, ಅಲ್ಲೋಗಿ ಚೆನ್ನಾಗಿ ತಿನ್ಕೊಂಡ್ ಬರೋರು. ನನ್ಗೆ ಉಪವಾಸ ಆಗ್ಬಿಟ್ಟು. ಅಂದ್ರೆ ಮಗು ಎತ್ತಿದ್ರ ಅಷ್ಟೊತ್ತಿಗಿನ್ನ ಅಲ್ಲಿ? ಮಗು ಹುಟ್ಟಿದ್ಮೇಲೆ ಹೋಗಿದ್ದೆ ಗುರುಜಿ ನಾನು. ಹೋದ್ಮೇಲೆ ನಮ್ಮ ಮನೇಲಿ ನಾವ್ 3 ಜನ ಹೆಣ್ಮಕ್ಳು ಗುರುಜಿ. ನಾವ್ ಬಡತನ ಅಂದ್ಮೇಲೆ ನಮ್ಮಪ್ಪ ನಾನು 3 ಜನ ಹೆಣ್ಮಕ್ಳು ಅಂದ್ರು ನನ್ ಮಗಳಿಗೂ ಯಾವತ್ತೂ ಬಳಸ್ಲಿಲ್ಲ ನಮ್ಮಪ್ಪ ನನ್ಗೆ. ನಮ್ ಪಾಪುನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡವ್ನೆ, ಇಲ್ಲ ಅಂತ ಹೇಳಲ್ಲ. ನನ್ಗೆ ಹಿಂಸೆ ಕೊಟ್ಟವ್ರೆ ನಮ್ಮಪ್ಪ, ಆದ್ರೆ ನಮ್ ಪಾಪು ಚೆನ್ನಾಗ್ ನೋಡ್ಕೊಂಡವ್ರೆ. ನೋಡ್ಕೊಂಡ್ರು ಅಲ್ಲಿ ಹೋದ್ಮೇಲೆ ನಮ್ ಪಾಪು ತುಂಬಾ ಚಳಿ ಜ್ವರ ಬಂತು ಸ್ವಲ್ಪ ದಿನ ಆದ್ಮೇಲೆ. ಗಂಡನ ಮನೇಲಿ ಹಾಲ್ ತಂದ್ ಕೊಡೋನಲ್ಲ, ಬಿಸ್ಕಿಟ್ ತಂದ್ ಕೊಡೋನಲ್ಲ ಪಾಪುಗೆ. ಅವ್ರು ಮಧ್ಯಾಹ್ನ 1 ಗಂಟೆಗೆ ಹೇಳೋರು ಗುರುಜಿ ಅವರು, ಬೆಳಗ್ಗೆ ನಾ ಮಲಗಿದ್ರೆ. ಅಂದ್ರೆ ಹಾಸಿಗೆಯಿಂದ 1 ಗಂಟೆಗೆ ಎದ್ದು ಹೇಳಾರ? ಅವಾಗ ಹೇಳೋರು. ನಾವು ಅಲ್ಲಿ ಗಂಟ ನಾನು ನನ್ ಮಗಳು ಕಣ್ ಬಿಟ್ಕೊಂಡು ಕುತ್ಕೊಳ್ಳೋರು. ನಾನು ನನ್ ಮಗಳು ಟೀ ಕುಡಿಯಕ್ಕೂ ಕೂಡ ಹಾಲ್ ತಂದಿಡೋರಲ್ಲ, ಸಕ್ಕರೆ ತಂದಿಡೋರಲ್ಲ. ಒಂದ್ ದಿವಸ ಉಪ್ಪಿಟ್ಟು ಮಾಡಿ ತಿಂದ್ಬಿಟ್ಟು ಹೋದವರು. ಬೆಳಗ್ಗೆ ಇಲ್ಲ ನಾನು 3 ದಿವಸ ಆದ್ರೂ ಊಟ ಇಲ್ಲ ಗುರುಜಿ, ನನ್ಗೂ ನನ್ ಮಗಳಿಗೆ.
ನನ್ ಮಗ್ಳು ಚಳಿ ಜ್ವರ ಬಂದ್ಬಿಟ್ಟಿದೆ, ಹಸು ಅಂತ ಬಡ್ಕೋತಾ ಇದೆ, ನನ್ನ ಹತ್ರನೂ ದುಡ್ಡಿಲ್ಲ. ಹ್ಮ್ ಕಡ್ಲೆಬೇಳೆ ಹುಳ ಆಗಿರುತ್ತೆ ನೋಡಿ, ತೂತಾಗಿ ಹ್ಮ್ 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 ತೊಳಸ್ಬಿಟ್ಟು ನೆನೆ ಹಾಕಿ ನನ್ ಪಾಪು ತಿನ್ಸಿದೀನಿ ಗುರುಜಿ ಆ ಟೈಮಲ್ಲಿ ನಾನು. ಅವ್ಳು ನಮ್ಮ ನಾದ್ನಿ ಇದ್ದಾಳೆ ಒಬ್ಳು, ನಾದ್ನಿ ಮಕ್ಳಿಗೆ 1 ಲೀಟ್ರು ಅರ್ಧ ಲೀಟ್ರ್ ಹಾಲು ತಂದ್ಬಿಟ್ಟು ಬಿಸಿ ಮಾಡಿ ಬೀರಲ್ಲಿ ಮುಚ್ಚಿಟ್ಟು ಹಾಲು ಕೊಡೋರು ನನ್ನ ನಾದ್ನಿ ಮಕ್ಳಿಗೆ. ನಮ್ ಪಾಪು ಮುಂದೆ ಹೋದ್ರೆ ಒಂದ್ ಅರ್ಧ ಗ್ಲಾಸ್ ಹಾಲು ಕೊಟ್ಟಿಲ್ಲ ಗುರುಜಿ ಅವರು, ಗ್ಲಾಸಲ್ಲಿ ಹಾಲು ಕೊಟ್ಟಿಲ್ಲ, ಮುಚ್ಚಿಟ್ಕೋರು ನಮ್ ಪಾಪ ಮುಂದೆ ಹೋಗಿ ನಿಂತ್ಕೊಳ್ಳೋಣ. ನನ್ಗೆ ತುಂಬಾ ಅನಿಸ್ತಿದ್ದೀನಿ, ತುಂಬಾ ಅಲ್ತಿದೆ. ನನ್ ಮೇಲೆ ದೇಶದಿಂದ ಪಾಪುಗೆ ಏನ್ ಮಾಡಿದೆ, ಇವ್ರು ಹಾಲು ಕೊಡ್ತಾ ಇಲ್ವಲ್ಲ ದೇವ್ರೆ ಅಂತ ತುಂಬಾ ಹಿಂಸೆಯಿಂದ ಹತ್ತಿದ್ದೀನಿ ದೇವ್ರ ಮುಂದೆ ಕುತ್ಕೊಂಡು. ನಾನು ನನ್ನಿಂದ ಮೋಸ ಆಗಿರ್ಬೋದು, ನಾನ್ ಹಿಂಸೆ ಕೊಟ್ಟಿರ್ಬೋದು ಇವ್ರಿಗೆ, ನನ್ ಪಾಪು ಏನ್ ಮಾಡಿದೆ ಇವ್ರಿಗೆ, ಇವ್ರಿಗೆ ಹುಟ್ಟಿಲ್ವಾ ಇದು? ಮೊದ್ಲು ಪಾಪು ಸತ್ರೆ ಅಯ್ಯೋ ಅದು ಅದರಿಂದ ನಂಗೆ ದೋಖ ಇತ್ತು, ನಾನ್ ಸಾಯ್ತೀನಿ ಅಂತ ಹೇಳಿದ್ರು, ಅದ್ ಸತ್ತೋಗಿದ್ದೆ ಒಳ್ಳೇದು, ಇದನ್ನು ಸಾಯ್ಬೇಕು ಅನ್ನೋರು ನಮ್ಮತ್ತೆ. ಒಂದ್ ದಿವಸನೂ ನಮ್ಮ ಆದ್ನಿ ಮಕ್ಳಿಗೆ ಚೆನ್ನಾಗ್ ಬಿದ್ರೆ ನಡೆದ್ರೆ ಕಾಲಿಗೆ ಧೂಳ್ ಹತ್ತುತ್ತೇನೋ ಆ ತರ ನೋಡ್ಕೋರು. ನನ್ ಮಗ್ಳಿಗೆ ಒಂದ್ ದಿವ್ಸನೂ ಅವ್ರು ಎತ್ಕೊಳ್ಳಿಲ್ಲ, ಮುದ್ ಮಾಡಿಲ್ಲ, ನನ್ ಗಂಡನ ಎತ್ಕೊಂಡಿಲ್ಲ, ನಮ್ಮ ಅತ್ತೆನೂ ಎತ್ಕೊಂಡಿಲ್ಲ. ಇವಾಗ 4 ವರ್ಷ ಗುರುಜಿ ನನ್ ಮಗಳಿಗೆ. ಇವಾಗ ಅಪ್ಪ ಅಮ್ಮನ ಹತ್ರನೇ ಇದೀನಿ, ಅಪ್ಪ ಅಮ್ಮನೂ ದುಡ್ಡು ಕೊಟ್ರೆ ಚೆನ್ನಾಗಿದೆ ಅಂತಾರೆ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನ್ ಯಾರು ಅಂತಾರೆ, ಕೆಟ್ಟದಾಗ ಬೈತಾನೆ ಹುಟ್ಟಿಸ್ ತಂದೆ ಅಂತಾನು. ಅಂದ್ರೆ ಗಂಡನ ಮನೆಯಿಂದ ಅಂದ್ರೆ ಇಲ್ಲಿಗೆ ಅವರೇ ಕಳಿಸಿದ್ದ, ನೀವೇ ಬಂದ್ಬಿಟ್ರ? ಬಂದೆ ಗುರುಜಿ. ನನ್ನ ಹೆಂಗಾಗ ಹೋಗಿದ್ನಂದ್ರೆ ಕಣ್ಣಲ್ಲೇ ನನ್ನ ಸಾಯ್ತೀನೇನೋ ಆ ತರ ಆಗೋಗಿದೆ ನಾನು, ಊಟ ಇಲ್ಲಾರ್ದೆ ಅಲ್ಲಿಂದ. ಅಯ್ಯೋ, ಊಟ ಇಲ್ಲಾರ್ದೆ, ಹಿಂಸೆ ಅನ್ಭವಿಸ್ಲಾರ್ದೆ, ಅವನೊಂದ್ ರೂಮಲ್ಲಿ ನಾವೊಂದ್ ರೂಮಲ್ಲಿ ಮಾತಾಡ್ದಿರಾರೆ, ಇಲ್ಲಿ ಇದ್ರು ನಾನು ಸತ್ತೋಗ್ತೀನಿ ಅನ್ಬಿಟ್ಟು ನನ್ ಮೈಂಡಲ್ಲಿ ಬಂತು. ನಮ್ಮಪ್ಪ ನನ್ ಮಗಳ ಮೇಲೆ ತುಂಬಾ ಪ್ರೀತಿ, ಅವ್ರು ಬಂದು ನನ್ನ ಮಗಳು ಸತ್ತೋಗ್ತಾಳೆ ಅಂದ್ಬಿಟ್ಟು ಕರ್ಕೊಂಡ್ ಹೋದ್ರು. ಬಂದು ಕರ್ಕೊಂಡ್ ಹೋದ್ಮೇಲೆ ತಿರ್ಗಾ ಇವಾಗ 4 ವರ್ಷ ಆಯ್ತು ಗುರುಜಿ, ಅವ್ನ್ ಮತ್ತೆ ಬಂದೇ ಇಲ್ಲ. ಅಂದ್ರೆ ನಿಮ್ ತಂದೆ ಕರ್ಕೊಂಡು ನಿಮ್ಮ ತವ್ರ ಮನೆಗೆ ನೀವು ಹೋದ ಮೇಲೆ ಅಲ್ಲಿಂದ ಮತ್ತೆ ಫೋನು ಅಥವಾ ಬಂದಿದ್ದೆಲ್ಲ ಇಲ್ಲ? ಇಲ್ಲ ಗುರುಜಿ, ಬಂದಿಲ್ಲ. ಬಂದಿದ್ನು ಮೊನ್ನೆ 6 ತಿಂಗಳಿಂದ ಬಂದಿದ್ನು, ಆದ್ರೆ ಡೈವರ್ಸ್ ಕೇಳಕ್ ಬಂದಿದ್ನು. ಡೈವರ್ಸ್ ಬೇಕು, ನಿನ್ನಿಂದ ನನ್ಗೆ ಮುಕ್ತಿ ಬೇಕು, ನೀನ್ ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಕೆಟ್ಟದಾಗ ಬೈಯೋನು. ನಾನ್ ಡೈವರ್ಸ್ ಕೊಟ್ಟಿಲ್ಲ ಗುರುಜಿ ಇನ್ನವ್ರಿಗೆ ಆದ್ರೂನು. ನಾನು ಇನ್ನೊಂದು ಮದ್ವೆ ಮಾಡ್ಕೊ, ನನ್ ಬೇಡ ಅನ್ನಲ್ಲ, ಚಿಕ್ಕ ಏಜು, ನಾನು ಮದ್ವೆ ಆಗಕ್ಕೂ ನನ್ಗೆ ಇಷ್ಟ ಇಲ್ಲ, ನಾನು ಒಂಟಿಯಾಗಿರಕ್ ಬಿಟ್ಬಿಡು ನನ್ಗೆ ಅಂತ ಹೇಳಿದ್ದೀನಿ ನಾನು. ಆತನ್ಗೆ ಎಷ್ಟು ವರ್ಷ? ಅವನಿಗೆ ಇವಾಗ 25 ವರ್ಷ ಇರ್ಬೋದು ಗುರುಜಿ. ಅಯ್ಯೋ, ನಿಮ್ಗೆ 22, ಆತನ್ಗೆ 25. ಹಾ ಗುರುಜಿ. ಈಗ ನಿಮ್ಗ ಹತ್ರ ಒಂದು ಮಗು ಇದೆ? ಮಗು ಇದೆ ಗುರುಜಿ. ನಾನ್ ಬೆಂಗಳೂರಲ್ಲಿ ಇವಾಗ ಜೀವನ ಮಾಡ್ಕೊಂಡಿದೀನಿ ಒಬ್ಳೆ. ಇಲ್ಲಿ ಮನೆ ಕೆಲ್ಸಗಳು ಮಾಡ್ತೀರಾ? ಮನೆ ಕೆಲಸ ಮಾಡ್ತೀನಿ. ಪಾಪು ಊರಲ್ಲಿ ಸ್ಕೂಲ್ ಸೇರ್ಸಿದೀನಿ, ಇವಾಗ 4 ವರ್ಷ ಮುಗೀತು, ಮೊನ್ನೆ 7ನೇ ತಾರೀಕು. ಅಂದ್ರೆ ಅಪ್ಪ ಅಮ್ಮನ ಬಳಿ ಮಗು ಇದೆ? ಅಪ್ಪ ಅಮ್ಮ ಇದಾರೆ ಗುರುಜಿ. ಅಮ್ಮ ಮೈಂಡ್ ಪ್ರಾಬ್ಲಮ್. ಯಾವ ತರ ಮೈಂಡ್ ಪ್ರಾಬ್ಲಮ್ ಅಂದ್ರೆ ಏನು ಗೊತ್ತಾಗಲ್ಲ, ಸಂಸಾರ ಗೊತ್ತಾಗಲ್ಲ, ಏನೇನು ಗೊತ್ತಿಲ್ಲ, ಕಷ್ಟ ಸುಖ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಅಷ್ಟು ಸ್ವಲ್ಪ ಎಲ್ಲ ನಿಭಾಯಿಸ್ಕೊಂಡು ಹೋಗುವಷ್ಟು ಬುದ್ಧಿ ಕಡಿಮೆ ಪಾಪ ಅಂತ? ಏನು ಗೊತ್ತಿಲ್ಲ. ಮಕ್ಳು ನಾವು ಮಾಡಿಕ್ಬೇಕು, ಚೆನ್ನಾಗಿ ತಿಂತಾರೆ. ಈಗ ಒಂದ್ ಏರಿಯಾಗ ಹೋದ್ರೆ ಒಂದ್ ಏರಿಯಾಗ ಮನೆಗ್ ಬರಕ್ ಗೊತ್ತಾಗಲ್ಲ. ಚಿಕ್ಕ ಮಗು ತರ ಗುರುಜಿ ಇವಾಗ ಅವರು. ಅಲ್ಲ, ಈಗ ನಿಮ್ ತಂದೆ ತಾಯಿ ಊರಲ್ಲಿರೋದು, ನಿನ್ ಬಳಿ ಇರೋದು? ಇಲ್ಲೇ ಇದ್ರು ಗುರುಜಿ, ಮೊನ್ನೆ ಊರ್ಗ್ ಹೋಗೋರೆ, ಇವಾಗ ಸದ್ಯಕ್ಕೆ ಒಬ್ಳೆ ಇರೋರು. ಅಲ್ಲ, ಇಲ್ಲೇ ಇದ್ರು ಅಂದ್ರೆ ಅರ್ಥ ಸುಮ್ಮನೆ ಬಂದಿದ್ರು ಅಥವಾ ಇರೋದೇ ಇಲ್ಲೇ ಅಂತನೋ? ಇವಾಗ ಅಲ್ಲಿ 4 ದಿವಸ ಇರ್ತಾರೆ ಗುರುಜಿ, ಇಲ್ಲಿ 4 ದಿವಸ ಇರ್ತಾರೆ ಅವರು. ಬಿಡಿಸಿ ಹೇಳ್ಬೇಕು ಅದನ್ನ. ಈ ತರ ಇರ್ತಾರೆ ಗುರುಜಿ ಅವರು. ಓಕೆ. ಅಂದ್ರೆ ಅಪ್ಪ ಆ ಕುಡಿತವನ್ನು ಇನ್ನೂ ಮುಂದುವರಿಸಿದ್ದಾರ? ಅಪ್ಪ ತುಂಬಾ ಕುಡ್ಕ, ಅಮ್ಮ ಮೈಂಡ್ ಪ್ರಾಬ್ಲಮ್, ಯಾವ್ದು ಗೊತ್ತಿಲ್ಲ. ನಿಮ್ಮ ಉಳಿದ ತಂಗಿಯರ ಕತೆ ಏನಾಯ್ತು? ಒಬ್ಳಿಗ್ ಮದ್ವೆ ಮಾಡ್ಕೊಟ್ಟಿದೀನಿ, 1 ವರ್ಷ ಆಯ್ತು. ಇನ್ನೊಬ್ರಿದ್ದಾರೆ? ಇನ್ನೊಬ್ಳು ಕೆಲ್ಸಕ್ಕೂ ಹೋಗ್ತಾಳೆ, ಕಾಲೇಜ್ಗೂ ಹೋಗ್ತಾಳೆ. ಊರಲ್ಲಿ ಅಂದ್ರೆ ಡೈರೆಕ್ಟ್ ಮಾಡಿರೋದು ಗುರುಜಿ. ನಮ್ ತಂಗಿ ಚಿಕ್ಕವಳು ಮದ್ವೆ ಆದ್ಮೇಲೆ ನಮ್ಮ ಅಕ್ಕ ಒಬ್ಳೆ ಸಂಸಾರ ನಡ್ಸಕ್ ಆಗಲ್ಲ ಅಂದ್ಬಿಟ್ಟು ಈ ವರ್ಷ ಡೈರೆಕ್ಟ್ ಮಾಡಿರೋದು. ಅವಳು ಏನ್ ಮಾಡಿರೋದು? ಆರ್ಟ್ಸ್ ಮಾಡಿರೋದು. ಅಲ್ಲ, ನಿಮ್ ಬಳಿ ಇದ್ದಾರೋ ಊರಲ್ಲಿ ಇದ್ದಾರೋ ಅಂದೆ? ಊರಲ್ಲಿ ಇವಾಗ ಎಕ್ಸಾಮ್ ಬರೆಯಕ್ ಊರಿಗೆ ಹೋಗಿರೋದು ಗುರುಜಿ ಅವರು ಇವಾಗ. ಅಂದ್ರೆ ನಿಮ್ ಬಳಿನೇ ಇದ್ದಿದ್ದ? ನಮ್ ಬಲ್ಲಿನೇ ಇದ್ದಿದ್ದು ಗುರುಜಿ ಅವರು.
ಇವಾಗ ಮೈಸೂರ್ಗೆ ಹೋಗೋರು ಎಲ್ಲರೂ. ಸೊ ಡೈವರ್ಸ್ ಕೊಡದೇ ಇರೋದಕ್ಕೆ ಏನು ಕಾರಣ? ಡೈವರ್ಸ್ಗೇನು ಕೊಟ್ಟಿಲ್ಲ ಗುರುಜಿ. ನನ್ಗೇನಂದ್ರೆ ಸಾಕು ಇನ್ ಒಬ್ನೇ ಮೇಲೆ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಏನ್ ಮಾಡ್ಲಿ, ಒಬ್ನಿಂದಾನೇ ಚೆನ್ನಾಗ್ ನಾನು ಅನ್ಭವಿಸಿಲ್ಲ ಏನು ಸುಖ, ಅಲ್ಲ ಸಾಕು ಅನ್ಸ್ಬಿಟ್ಟೈತೆ ಗುರುಜಿ. ಹೌದು ಹೌದು ಹೌದು. ಈಗ ಡೈವರ್ಸ್ ಕೊಡದೇ ಇದ್ರೂ ಆತ ಇನ್ನೊಂದು ಏನೋ ಅಲ್ಲ, ನೀನು ಡೈವರ್ಸ್ ಕೊಟ್ಟುಬಿಟ್ಟು ಆಗ್ಬಿಡು ಅನ್ನೋ ಅರ್ಥ ಅಲ್ಲ, ಅಥವಾ ನೀನು ಡೈವರ್ಸ್ ಕೊಟ್ಟುಬಿಟ್ಟೆ ಅಂದ್ರೆ ಅದರ ಅರ್ಥ ನೀನು ಇನ್ನೊಂದು ಮದುವೆ ಆಗ್ತೀಯ ಅಂತಲ್ಲ. ಅಂತಿಮವಾಗಿ ನಿಮಗೇನು ಇಚ್ಛೆ ಇದೆಯೋ ಯಾಕೆ ಬೇಕಪ್ಪ, ನನ್ನನ್ನು ಯಾರೊಬ್ಬ ಯಾವುದೋ ಸುಖಕ್ಕೋ ಕಾಮಕ್ಕೋ ಸ್ವೀಕರಿಸ್ಬೋದು, ಆದರೆ ನನ್ನ ಮಗುವನ್ನು ಯಾರೂ ಹಂಗೆ ನೋಡ್ಕೊಳ್ಳೋಕೆ ತಯಾರಿಲ್ಲ. 2 ದಿವಸ ನೋಡ್ಕೊಳ್ತಾರೆ, 3 ದಿವಸಕ್ಕೆ ಯಾರಿಗೋ ಹುಟ್ಟಿದ್ದು ನಾನು ಯಾಕೆ ಸಾಕಬೇಕು ಅನ್ನೋ ಯೋಚನೆ ಬಂದ್ಬಿಡುತ್ತೆ. ನಾನು ಇನ್ನೊಂದು ಆಗೋದು ಬೇಡ ಅನ್ನೋದು ನಿಮ್ಗೆ ಏನೋ ಇರ್ಬೋದು, ಆಯ್ತು ಅದನ್ನ ಆಮೇಲೆ ಮಾತಾಡ್ತೀನಿ. ಬಟ್ ಈ ವ್ಯಕ್ತಿಯನ್ನು ನೀವು ಡೈವರ್ಸ್ ಕೊಡದೆ ಹಾಗೆ ಇಟ್ಕೊಂಡು ಅವ್ನು ಇನ್ನೊಂದು ಆಗಿ ನಾಳೆ ದಿನ ಅಲ್ಲೇನೋ ಸಮಸ್ಯೆಗಳಾಗಿ ಮತ್ತೆ ನಿನ್ನ ಹತ್ರ ಬಂದು ಇವಾಗ ಏನಾಗ್ತಾ ಇದೆ ಅಂದ್ರೆ ಗುರುಜಿ, ಮೊನ್ನೆ ಅಮಾವಾಸ್ಯೆ ಸೋಮವಾರ ದಿವಸ ಅಮಾವಾಸ್ಯೆ ಆಯ್ತಲ್ಲ, ದೇವ್ರು ಇವಾಗ ದೇವಸ್ಥಾನ ಹತ್ರ ಹಿಂಗ್ ಮಾಟ ಮಂತ್ರ ಮಾಡ್ತಾರ ನೋಡಿ, ಹಂಗ ಹೋಗ್ಬಿಟ್ಟು ಅವಳಿಂದಾನೇ ಡೈವರ್ಸ್ ಇಷ್ಟ ಇಲ್ಲ ನನ್ಗೆ, ಈ ಮದ್ವೆ ಇಷ್ಟ ಇಲ್ಲ, ಅವ್ನು ಇಷ್ಟ ಇಲ್ಲ, ನಾನ್ ಡೈವರ್ಸ್ ಕೊಡ್ತೀನಿ ಅನ್ನಂಗ ಅವಳ ಬಾಯಿಲೇ ಬರ್ಬೇಕು, ಆತರ ಮಾಡ್ಬೇಕು ಅಂತ ಕೇಳಕ್ ಹೋಗೋರಂತೆ. ಆತರ ಎಲ್ಲ ಮಾಟ ಮಂತ್ರ ಮಾಡ್ಬಿಟ್ಟು ಹೆಣ್ಗೊಂಬೆ ತಗೊಂಡು ಎಲ್ಲ ಮಾಡಿಸ್ತವ್ರಂತೆ ಇವಾಗ ನನ್ಗೆ. ಅಂದ್ರೆ ಆ ಗುರುಜಿ ನಮ್ ಸೋದರ ಮಾವ ಇನ್ನೊಬ್ಬನ ಹತ್ರ ಹೇಳಿರೋದಂತೆ, ಆ ಹುಡ್ಗಿಗ್ ಬರಕ್ ಹೇಳ್ಬೇಡಿ ಅಂತ ಹೇಳಿ, ಬಂದ್ರು ಅವಳು ಸಾವಾಗ ಹೋಗ್ತಾಳೆ, ಇಲ್ಲಿಂದ ನೆಮ್ಮದಿಯಾಗಿ ಸಂಸಾರ ಮಾಡೋಣ ಅಂತ ಹೇಳೋರಂತೆ. ಎಲ್ಲಿಗೆ ಬರಕ್ ಹೋಗ್ಬೇಡಿ ಅಂತ? ಅಲ್ಲಿ ನಮ್ ಗಂಡನ ಮನೆಗೆ ಬರಕ್ ಹೇಳ್ಬೇಡಿ, ಹುಡ್ಗಿ ಯಾವತ್ತೂ ಬರ್ಬೇಡ ಅಂತ ಹೇಳೋರಂತೆ ಗುರುಜಿ ಅವರು. ಅಂದ್ರೆ ಮತ್ತೆ ಗಂಡನ ಬಳಿ ಹೋಗಿ ಜೀವನ ಮಾಡೋ ಆಸೆ ಇಟ್ಕೊಂಬೇಡಿ ಅಂತ? ಆತರ ಯಾವ್ದೋ ಆಸೆ ಅವಳಿಗೆ ಇಟ್ಕೋಬೇಡ ಕೇಳಿ ಅಂತ ಹೇಳೋರಂತೆ ಗುರುಜಿ. ಅಲ್ಲ, ಈಗ ಕರೆದ್ರೆ ಹೋಯ್ತೀಯ ನೀವು? ನಾನು ಹೋಗಲ್ಲ ಗುರುಜಿ, ತುಂಬಾ ಹಿಂಸೆ ಅನ್ಭವಿಸಿದೀನಿ, ತಂದೆ ತಾಯಿಯಿಂದಾನು ಹಿಂಸೆ ಅನ್ಭವಿಸಿದೀನಿ, ಯಾರಿಂದಾನು ನನ್ ಜೀವ ಸುಖ ಇಲ್ಲ, ನೆಮ್ಮದಿ ಇಲ್ಲ. ಅಂದ್ರೆ ಡೈವರ್ಸ್ ಕೊಡದೇ ಇರೋದಿಕ್ಕೆ ನಾಳೆ ದಿನ ಮತ್ತೆ ಬಂದ್ರು ಬರ್ಬೋದು ಅವನು ಅನ್ನೋ ಭರವಸೆ ಅಥವಾ ಆಸೆ ಇದೆಯಾ? ಅಥವಾ ಕೊಟ್ಬಿಡ್ತೀನಿ ನನ್ ಜೀವನಕ್ಕೆ ಅವ್ರು ಈ ತರ ನನ್ ಸಾಯಿಸೋ ತರ ನೆಮ್ಮದಿ ಇಲ್ಲ ತರ ಮಾಡ್ತಾರೆ ಅಂದ್ಮೇಲೆ ಅವ್ನ್ ತಾಳಿ ಇಟ್ಕೊಂಡು ಏನ್ ಮಾಡ್ತೀನಿ. ಈಗ ನಾನು ಅದನ್ನೇ ಹೇಳಕ್ ಬಂದೆ ನೋಡುವ, ಏನೋ ಕಾರಣಕ್ಕೆ ನಿನ್ನ ಬದುಕಲ್ಲಿ ಹಿಂಗೆ ನಡೆದಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ತಂದೆ ತಾಯಿಗಳ ತಪ್ಪು, ಅಥವಾ ಅವತ್ತಿಗೆ 12 ವರ್ಷದ ಹೆಣ್ಮಗಳಾಗಿ ನೀನು ನಿನ್ನ ಮಿತಿಯನ್ನು ಮೀರಿದ್ದಕ್ಕೆ ವಿಧಿ ಈ ಶಿಕ್ಷೆ ಕೊಡ್ತೋ, ಏನೋ ಆಗಿದೆ. ಇವತ್ತು 22 ವರ್ಷ, ಒಂದು ಮಗು ಇದೆ. ನೋಡುವ, ನಾಳೆ ಇನ್ನೂ 5 ವರ್ಷಕ್ಕೂ 10 ವರ್ಷಕ್ಕೂ ನೀನು ಆಗ್ತೀಯೋ ಆಗಲ್ವೋ ಅದು ನಿನ್ನ ಅನುಭವಕ್ಕೆ ಬಿಡ್ತೀನಿ. ಅಥವಾ ನಾನ್ ಚಿಕ್ಕ ವಯಸ್ಸಲ್ಲಿ 22 ವರ್ಷಲ್ಲೇ ತುಂಬಾ ಹಿಂಸೆ ಅನುಭವಿಸಿದೀನಿ, ನಾನು ಅನುಭವಿಸಿರೋದು ಕಷ್ಟ. ಆಯ್ತು, ಅದಾದ್ಮೇಲೆ ಮಾತಾಡ್ತೀನಿ. ಈಗ ನಿನ್ನ ಕಷ್ಟ ನೋಡಿದ್ದೀಯಾ, ಪಾಪ ಎಲ್ಲ ದೌರ್ಜನ್ಯವನ್ನು ನೋಡಿದ್ದೀಯಾ, ಸರಿ ನೀನು ಆಗಬೇಡ ಅಂತಲೇ ಇರು. ಆ ಮಗು ನೋಡಿಕೊಂಡು, ತಂದೆ ತಾಯಿ ನೋಡಿಕೊಂಡು ನಿನ್ನ ಜೀವನವನ್ನು ಸ್ವತಂತ್ರವಾಗಿ ಬದುಕು. ಅಂದ್ರೆ ನೀನೇ ದುಡಿದು ಅಂಬ್ಲಿ ಕುಡಿದ್ರು ಈ ಥರದ ಕೀಚಕರ ಬಳಿ ಹೋಗಿ ಅಮೃತ ತಿನ್ನುವ ಆಲೋಚನೆ ಬೇಡ. ಇಲ್ಲ ಗುರುಜಿ, ಅದು ನನ್ಗೆ ಮನಸ್ಸೇ ಆಸೆನೂ ಇಲ್ಲ ನನಗೆ. ಅದು ಒಂದು. ಮತ್ತೆ ಇನ್ನೊಂದು, ನೀನ್ ದುಡಿತಿದೀಯಾ, ಸಾಕ್ತಾ ಇದೀಯಾ, ಎಲ್ಲ ನೀನು ಮಾಡ್ತಾ ಇದೀಯಾ. ನಾಳೆ ದಿನ ಅವನು ನೀನು ಕೊಟ್ಟರು ಕೊಡದೆ ಹೋದ್ರು ಅಲ್ಲೊಂದು ಮದುವೆ ಆಗ್ತಾನೆ, ಮತ್ತು ಆ ಹೆಣ್ಣಿಗೂ ನಾಳೆ ದಿನ ಹಿಂಸೆ ಕೊಟ್ಟು ಅಲ್ಲೂ ಎಲ್ಲೋ ಎಲ್ಲ ಕಡೆ ಸುಖ ಅನುಭವಿಸಿ ಕಡೆಗೆ ಬಿದ್ದಂಥ ಕಾಲಕ್ಕೆ ಬಂದು ನಿನ್ನ ಬಳಿ ಕೂತ್ಕೊಳ್ತಾನೆ. ಆಯ್ತಾ? ನೀನು ಅಂತ ಕಾಲಕ್ಕೆ ಅವನು ನೋಡ್ಕೊಳ್ಳೋದು ನಿನಗೆ ಯಾಕೆ ಬೇಕು? ಕೇಳಿಸ್ಕೊ, ಅದಕ್ಕೆ ನೀನು ಬಿಡಬೇಡ, ಕೊಟ್ಬಿಟ್ಟು ಜೀವನಾಂಶವನ್ನು ತಗೋ. ಸುಮ್ಮನೆ ಕೊಡೋದು ಅಂತ ಅಲ್ಲ, ಅಲ್ಲೇನು ಧರ್ಮಕ್ಕೆ ಕೊಡೋದು ಬೇಡ. ನಿಂದೇನು ಹಠ ಇದೆ ಅದು ನನಗೆ ಜೀವನಾಂಶ ಕೊಟ್ಬಿಟ್ಟು, ಫಸ್ಟ್ ಆಫ್ ಆಲ್ ನಿನ್ನನ್ನು ನನ್ನ ಬದುಕಲ್ಲಿ ಉಳಿಸಿಕೊಳ್ಳುವ ಯೋಚನೆಯೇ ನನಗಿಲ್ಲ. ಈಗ ನಾನು ಡೈವರ್ಸ್ ಕೊಡ್ತೀನಿ, ಆದ್ರೆ ಸುಮ್ಮನೆ ಅಯ್ಯೋ ಹೆಂಗೋ ಕಾಟ ತಪ್ಪಿಟ್ರೆ ಸಾಕಪ್ಪ ಅಂತ ಕೊಡುವಷ್ಟು ನಾನಿಲ್ಲ ಈಗ. ಅದು ಇತ್ತು ಗುರುಜಿ, ನಾನು ಹೋಗ್ಲಿ ಬಿಡು, ಅವ್ನು ಇನ್ನೊಂದ್ ಜೊತೆ ಸಂಸಾರ ಮಾಡ್ಲಿ, ನನ್ ತಾಳಿ ನನ್ ಮುತ್ತೈತನ ನನ್ ಕಳ್ಕೋಬಾರ್ದು ಅಂತ ನನ್ಗೊಂದು ಭಾವನೆ ಇತ್ತು. ಯಾವ ಮುತ್ತ ಇತ್ತು ನಿನ್ನವ ಅಂತ ನೋಡಿ. ನಾನು ಅದನ್ನೇ ಹೇಳ್ತೀನಿ, ನಾಳೆ ದಿನ ಅವನಿಗೇನೋ ಆಕ್ಸಿಡೆಂಟೋ ಇನ್ನೇನೋ ಆಗ ಅರ್ಧಂಬರ್ಧ ಜೀವ ಆಗಿ ನಾಳೆ ನಿನ್ನ ಮನೆಗೆ ಬಂದು ಬಿದ್ದುಕೊಂಡ್ರು ಕೂಡ ನಿನ್ನ ಜೀವನ ಪೂರ್ತಿ ಅವನ ಸೇವೆ ಮಾಡ್ಬೋದು. ಆದರೆ ಅಂದರೆ ಗಂಡ ದುಡಿತಾ ಇಲ್ಲ, 1 ರೂಪಾಯಿ ದುಡಿತಾ ಇಲ್ಲ, ಎಲ್ಲೋ ಏನೋ ಆಗ್ಬಿಟ್ಟು ಬಂದು ಹಾಸಿಗೆ ಹಿಡಿದು ಬಿಟ್ಟಿದ್ದಾನೆ ಎಂದಾಗಲೂ ಕೂಡ ಪತಿವ್ರತೆ ಅಂದರೆ ಹಾಗೆ ಗಂಡನ ಸೇವೆ ಮಾಡ್ತಾನೆ, ಬೇಕಾದ್ರೆ ನೀನು ದುಡ್ದು ಅವನನ್ನು ಸಾಕಬಹುದು. ಆದರೆ ಆ ಥರದ್ದು ಏನೂ ಆಗಿಲ್ಲ, ಆದರೆ ನಾನು ಬೇರೆ ಹೆಣ್ಣಿನ ಸುಖ ಬೇಕು, ನನಗೆ ನೀನು ಬೇಡ ಅನ್ನೋ ಇಲ್ಲಿ ಪತಿವ್ರತೆ ಅಥವಾ ಇಲ್ಲಿ ನಾವು ನಿಯತ್ತಾಗಿರ್ತೀನಿ ಅಂತ ಹೋದ್ರೆ ಜೀವನ ಹಾಳಾಗ್ಬಿಡುತ್ತೆ. ಐ ಮೀನ್ ನಿಯತ್ತಾಗಿ ಇರಬೇಡಿ ಅಂತ ನಾನು ಹೇಳುತ್ತಿಲ್ಲ,
ಆದ್ರೆ ಗಂಡ ತೀರಾ ಕೆಳಗಡೆ ಬಿದ್ದು ಏನೋ ಆಗ್ಬಿಟ್ಟು ಅವ್ನು ನಿನಗೆ ಹಿಂಸೆ ಕೊಡ್ತಿಲ್ಲ, ಅವನವನ ಸುಖ ಅಹಂಕಾರಗಳಿಗೆ ಅವನು ಬಲಿಯಾಗಿ ನಿನ್ನನ್ನು ಬೇಡ ಅಂತಿರೋದು. ಹಾಗಾಗಿ ಅಂಥವ್ರನ್ನ ಇಟ್ಕೊಂಡು ಅಂಥವ್ರನ್ನ ಸೇವೆ ಮಾಡಿ ಕಾರಣ ಇಲ್ಲ, ಅಥವಾ ಅದು ಪ್ರಯೋಜನ ಇಲ್ಲ. ನೀನು ಈ ಥರದ ಸಂಬಂಧಗಳನ್ನು ದೂರ ಇಟ್ಟಷ್ಟು ಅಥವಾ ಶಾಶ್ವತವಾಗಿ ಅದನ್ನು ಕಟ್ಟು ಮಾಡಿಕೊಂಡಷ್ಟು ನಿನ್ನ ಜೀವನ ನೀನು ಆರಾಮಾಗಿ ಬದುಕ್ಬೋದು. ನಾಳೆ ದಿನ ಎಲ್ಲೋ ಹೋಗ್ತಾನೆ, ಯಾವುದೋ ಹೆಣ್ಣಿನ ಸವಾಸ ಮಾಡ್ತಾನೆ, ಅಲ್ಲೆಲ್ಲೋ ಸಿಗಾಕೊಳ್ತಾನೆ, ಕಡೆಗೆ ಮದುವೆ ಆಗೈತೆ ಹೆಂಡ್ತಿ ಇಂಥವಳು ಅಂತ ಬಂದ ಕಡೆಗೆ ಅವನು ಮಾಡೋ ಅಲ್ಲಿ ಹೊಲಸು ಕೆಲಸಗಳಿಗೆಲ್ಲ ನಿಮ್ಮ ಹೆಸರು ಜೋಡಣೆ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಸ್ವಾವಲಂಬಿಯಾಗಿ ಇಷ್ಟೆಲ್ಲ ದೌರ್ಜನ್ಯ ಅನುಭವಿಸಿ ಮತ್ತೆ ಮೇಲೆ ನಿಂತಿರೋ ನಿನಗೆ ಅವನು ಮಾಡೋ ಆ ಹೊಲಸು ಕೆಲಸಗಳಿಗೆಲ್ಲ ನಾಳೆ ನೀನು ತಲೆ ಕೊಡಬೇಕಾಗುತ್ತೆ, ಯಾಕೆಂದ್ರೆ ನೀನು ಹೆಂಡತಿ ಆಗಿರ್ತೀಯಲ್ವಾ. ಹಾಗಾಗಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀನೇ ಹೇಳಿದೆ ಇಲ್ಲ ನಾನು ಅಲ್ಲಿ ಹೋಗೋದು ಬದುಕೋದು, ಯಾಕಂದರೆ ಅವರು ವಾಮ ಮಾರ್ಗ ಹಿಡಿದು ಕಪ್ಪು ಶಕ್ತಿಗಳನ್ನು ಮಾಟ ಮಂತ್ರಗಳನ್ನು ಬಳಸಿ ನಿನ್ನನ್ನು ಏನೋ ಮಾಡುವ ಅಥವಾ ಆಲೋಚನೆ ಅದಕ್ಕೆ ಹೆದರಿ ಅಂತ ಅಲ್ಲ ನಾನು ಹೇಳೋದು, ಈ ಥರದ ಸಂಬಂಧಗಳ ಅಗತ್ಯ ಇಲ್ಲ. ಹಾಗಾಗಿ ನೀನು ಅಪ್ಲೈ ಮಾಡಿ ಅಥವಾ ಅವ್ರಿಗೆ ಹೇಳಿ ನಿನ್ನ ಜೀವನಾಂಶ ತಗೊಳ್ಳದೆ ಕೊಡಲೇಬೇಡ, ಅದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ತಗೊಂಡು ನಿನ್ನ ಪಾಡಿಗೆ ಮತ್ತೆ ನೀನು ಹಾಗೆ ಇರ್ತೀಯೋ ಇನ್ನೊಂದು ಆಗ್ತೀಯೋ ಅದು ನಿನ್ನ ವೈಯಕ್ತಿಕ ವಿಚಾರಕ್ಕೆ ಬಿಡ್ತೀನಿ. ಆದರೆ ಎಲ್ಲದಕ್ಕೂ ಒಂದು ರಾಜಮಾರ್ಗ ಅಂತ ಇದೆ. ನಾನು ಇನ್ನೊಂದನ್ನ 22 ಅಲ್ಲ ಸರ್ 28 ಕಾಯ್ತೀಯೋ 32 ಕಾಯ್ತೀಯೋ, ಯಾಕಂದ್ರೆ ಒಂಟಿ ಹೆಣ್ಣಾಗಿ ಒಂದು ಏಕಾಂತ ಒಂದು ಒಂಟಿತನ ಇದೇನೇನೋ ನೆಪಗಳನ್ನು ಕೊಟ್ಟುಕೊಂಡು ಬಿಡು ಯಾರ ಜೊತೆ ಮಾತಾಡ್ಕೊಂಡಿರೋಣ ಅಂತ ಹೋಗಿ ಕಡೆಗೆ ನಿನ್ನ ಗಂಡನ ಕೆಟ್ಟ ಬುದ್ಧಿಗೂ ನಿನ್ನ ಕೆಟ್ಟ ಬುದ್ಧಿಗೂ ವ್ಯತ್ಯಾಸ ಇಲ್ದಂಗೆ ಆಗ್ಬಿಡುತ್ತೆ ಕೆಲವೊಮ್ಮೆ. ನೀನು ಇದು ಮಾಡ್ತೀಯ ಅಂತ ಹೇಳ್ತಿಲ್ಲ, ಸಾಮಾನ್ಯವಾಗಿ ಈ ಥರದ ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ನೋವು ಅನುಭವಿಸಿರೋ ನಿನಗೆ ಯಾರೋ ತುಂಬ ಪ್ರೀತಿ ಕೊಡೋ ಥರ ಬಂದು ಎಲ್ಲರೂ ಬಳಸಿಕೊಳ್ಳುವ, ಎಲ್ಲರೂ ನಿಮ್ಮನ್ನು ಕೆಡಿಸುವ ಯೋಚನೆಯನ್ನೇ ಹೆಚ್ಚು ಕಡಿಮೆ ಹೊಂದಿರ್ತಾರೆ. ಹಾಗಾಗಿ ಕೇಳೋರೆ ಗುರುಜಿ, ಸುಮಾರು ಕೇಳೋರೆ ನಮ್ಗೆ. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ನಿದ್ದೆ ಬರಲ್ವಾ ಹಂಗೆ ಹಿಂಗೆ ಸುಮಾರು ಕೇಳಿದೀನಿ, ಕೆಟ್ಟದೆಲ್ಲ ಕೇಳಿದೀನಿ. ಆದ್ರೆ ನಾನು ಒಂದು ನಿರ್ಧಾರ ಮಾಡ್ಕೊಂಡಿದೀನಿ, ಅಪ್ಪ ಅಮ್ಮನೂ ಸರಿ ಇಲ್ಲ, ನಾನ್ 3 ಜನ ಹೆಣ್ಮಕ್ಳು ಅಕ್ಕ ನಾನು ಒಬ್ಳೆ, ನನ್ನಿಂದ ನನ್ನ ತಂಗಿಯವ್ರಿಗೆ ದೋಖ ಬರ್ಬಾರ್ದು, ಕೆಟ್ಟ ಹೆಸರು ಬರ್ಬಾರ್ದು. ಒಂದ್ ಹೆಣ್ಣು ಇವಾಗ ಗಂಡ ಬಿಟ್ಟವಳು ಮನೇಲಿ ಕುತ್ಕೊಂಡವಳೆ, ಅವ್ರದಾದ್ರೂ ಚೆನ್ನಾಗ್ ಲೈಫ್, ಅವ್ರಿಗೆ ಚೆನ್ನಾಗ್ ಲೈಫ್ ಸಿಗ್ಬೇಕು. ನನ್ನ ಲೈಫಲ್ಲಿ ಯಾಕೋ ಹಾಳಾಗೋಗಿದೆ ಅನ್ಬಿಟ್ಟು ಒಂದ್ ನಿರ್ಧಾರ ಆಗಿ ಒಂದ್ ಹುಡ್ಗುನ್ ತರ ಮಾಡ್ತಿಂತ ಇದೀನಿ ಜೀವನ ನಾನು. ಹೌದು, ಈಗ ನೀನು ಮದುವೆ ಆಗಿಬಿಟ್ರೆ ಅವ್ರ ಜೀವನಕ್ಕೇನೋ ನಿಮ್ಮ ಅಕ್ಕ ತಂಗಿದರ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಕೆಟ್ಟ ಮಾರ್ಗದಲ್ಲಿ ಹೋದ್ರೆ ಮಾತ್ರ ತಲೆ ತಗ್ಸೋವಂಥದ್ದು ಆಯ್ತಲ್ಲ. ಈಗ ಇನ್ನೂ 2-3 ವರ್ಷ ಫಸ್ಟು ಮೊದಲ ವಿಚಾರ ನಾನು ಹೇಳ್ತಿರೋದು, ಈ ಸಂಬಂಧದಿಂದ ಹೊರಗಡೆ ಬಾ. ಯಾಕಂದ್ರೆ ನೀವೇನು ಅಂದ್ಕೊಳ್ತಿದ್ದೀರಿ, ಬಿಡು ನಾಳೆ ದಿನ ಸುಮ್ಮನೆ ನಾಳೆ ದಿನ ಏನೋ ಸರಿ ಹೋಗ್ಬಿಡ್ಬೋದು, ಅದ್ರ ಪಾಡಿಗೆ ಅವ್ನ ಪಾಡಿಗೆ ಇರಲಿ, ನನ್ನ ಪಾಡಿಗೆ ನಾನು ಇರೋಣ ಅಂತ. ಅದು ಹೆಂಗಂದ್ರೆ ಈಗ ನಾನೊಂದು ಗಾಡಿ ತಗೊಂಡಿದ್ದೀನಿ, ನನ್ನ ಹೆಸರಲ್ಲಿ ಐತೆ, ಆದರೆ ಅದನ್ನು ಯಾರೋ ಫ್ರೆಂಡ್ ಕೇಳ್ದ ಅಂತ ಕೊಟ್ಟೆ, ಅವನು ಯಾವುದೋ ಕೊಲೆಗೋ ಸುಪಾರಿಗೋ ಕಿಡ್ನಾಪ್ಗೋ ಬಳಸ್ಕೊಂಡ. ಗಾಡಿ ಓನರ್ ಯಾರು ಅಂತ ಬಂದಾಗ ನನ್ನ ಹತ್ರಕ್ಕೆ ಬರುತ್ತೆಲ್ಲ. ಈಗ ನಿಮ್ಮ ಗಂಡನ ಗಾಡಿ ಅದೆಲ್ಲ ಹೋಗಿ ಏನೋ ಆಯ್ತು ಅಂದ್ರೆ ಅದ್ರ ಓನರ್ ನೀನೇ ಅಲ್ವಾ. ಆ ಕಡೆಗೆಲ್ಲ ಪಾಪಗಳು ನಿನ್ನ ಅಥವಾ ಅವೆಲ್ಲ ನಿನಗೆ ಕೆಟ್ಟ ಹೆಸರು ಅಥವಾ ನಿನಗೆ ಹುಡುಕೊಂಡು ಬರ್ತವೆ. ನೋಡವ, ಇಷ್ಟೇ ಹೇಳೋದು, ಬದುಕಲ್ಲಿ ಮಗ ಆಗಲಿ ಗಂಡ ಆಗಲಿ ಎತ್ತ ಅಪ್ಪ ಅಮ್ಮ ಆಗಲಿ ಯಾರೇ ಆಗಲಿ, ಯಾರು ನಿನ್ನ ಕಷ್ಟವನ್ನು ಅರಿತುಕೊಂಡು ಒಳ್ಳೆ ರೀತಿಯಲ್ಲಿ, ಹೌದು ಅವರು 1 ರೂಪಾಯಿ ದುಡಿದೇ ಇಲ್ಲದೆ ಇರ್ಬೋದು, ಪರವಾಗಿಲ್ಲ, ಎಲ್ಲರೂ ಎಲ್ಲ ಸಮಯದಲ್ಲೂ ಹಣವಂತರಾಗಿ ಇರ್ತಾರೆ ಅಂತ ಇಲ್ಲ. ನಿನ್ನ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ಹಣದಿಂದ ಅವರನ್ನು ನಾವು ದುಡಿದಿಲ್ಲ ಅದಕ್ಕೆ ನಾನು ದೂರ ಇಟ್ಟೆ ಅಂತಲ್ಲ. ಗುಣ ಯಾವಾಗ ಹೊಲಸಾಗ್ತವೆ ಆವಾಗ ಸಂಬಂಧಗಳು ಅನ್ನೋ ನೆಪ ಹೊತ್ಕೊಂಡು ಅವ್ರ ಹತ್ರ ತುಂಬ ಹೊತ್ತು ಉಳಿಬಾರ್ದು, ಬದಲಾಯಿಸೋ ಪ್ರಯತ್ನ ಮಾಡಬೇಕು. ತೀರಾ ಬದಲಾಗ್ತಾನೇ ಇಲ್ಲ, ಇವ್ರು ಆಗೋದೇ ಇಲ್ಲ ಅಂತ ಗೊತ್ತಾದಾಗ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳೋದೇ ಮೊದಲ ಆದ್ಯತೆ ಆಗಬೇಕು. ಇಲ್ಲೂ ಅಷ್ಟೇ, ಆತನಿಗೆ ಡೈವರ್ಸ್ ಕೊಟ್ಟು ಜೀವನಾಂಶ ತಗೊಂಡು ನಿನ್ನ ಪಾಡಿಗೆ ನಿನ್ನ ಜೀವನ ಮಾಡ್ಕೊ. ಆದರೆ ಈ ಒಂಟಿತನದ ಬದುಕಲ್ಲಿ ಗಂಡನಿಂದ ಏನು ಅನ್ಯಾಯ ಅಥವಾ ಹಿಂಸೆ ನರಕ ಅಂತ ಅಂದೋ ಎಲ್ಲ ಬಿಟ್ಟ ಮೇಲೂ ನಿನಗೆ ನಿಂದೇ ಆದ ಒತ್ತಡಗಳು ನರಕಗಳು ಹೊರಗಡೆ ಸಮಾಜದಿಂದ ಇದ್ದೇ ಇರ್ತವೆ. ಭಯಪಡುವುದು ಬೇಡ. ನೀನು ಯಾವ್ದಾದ್ರೂ ಸ್ಪಂದಿಸಿದ್ರೆ ಮಾತ್ರ ನಿನ್ಗೆ ಅವ್ರು ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಈಗ ಯಾರೋ ನೀನು ಒಂಟಿ ಇದೆಯಾ, ಗಂಡ ಇಲ್ಲ, ನೀನು 22 ವರ್ಷದವಳು ಅಥವಾ ನೀನಿನ್ನು ಚಿಕ್ಕವಳು ಅಂತ ಗೊತ್ತಾದಾಗ ಸಹಜವಾಗಿ ಹೊರಗಿನ ಪುರುಷ ಬುದ್ಧಿಯನ್ನು ಅವ್ರು ತೋರಿಸ್ತಾರೆ. ನಾನು ಸ್ಪಂದಿಸಿದ್ರೆ ತಾನೇ ಅದು ನನಗೇನು ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ. ನಾನು ಅವ್ರಿಗೆ ಹೇಳ್ದಂಗೆ ಕೇಳಿದ್ರೆ ಅವ್ರು ಕರ್ದಂಗೆ ಹೋದ್ರೆ ತಾನೇ ನನಗೆ ಅನ್ಯಾಯ.
ಅದು ನಿಜ ಗುರುಜಿ. ಹಾಗಾಗಿ ಈ ಜಗತ್ತಲ್ಲಿ ತೀರಾ 100ರಲ್ಲಿ 1-2 ಮಾತ್ರ ನಿನ್ನ ಒಪ್ಪಿಗೆ ಇಲ್ಲದೆ ಹೋದ್ರೂ ಯಾರೋ ನಿನ್ನನ್ನು ಹಾಳು ಮಾಡ್ಲಿಕ್ಕೆ ಸಾಧ್ಯ. ಆದರೆ ಉಳಿತೇಕ ಎಲ್ಲ ಹೆಣ್ಣುಮಕ್ಳು ಬದುಕು ಒಂದು ಕಾಲದಲ್ಲಿ ಇವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದ ಒಪ್ಪಿಗೆ ಕೊಟ್ಟೆ ಜೀವನ ಹಾಳಾಗಿರುತ್ತೆ. ಬಟ್ ಅದು ತಪ್ಪಾಯ್ತು ಅಂತ ತುಂಬಾ ಸಮಯ ಮುಂದೆ ಹೋದ್ಮೇಲೆ ಅನ್ಸುತ್ತೆ. ಕೆಲವೊಬ್ಬರಿಗೆ ಅದಕ್ಕೆ ಕ್ಷಮೆ ಸಿಗುತ್ತೆ, ಇನ್ನು ಕೆಲವೊಬ್ಬರಿಗೆ ಸಿಗಲ್ಲ. ಹಾಗಾಗಿ ನಿನ್ನ ತಂದೆ ತಾಯಿ ಪಾಪ ಅವರು ಕುಡುಕರಿದ್ದಾರೋ ಏನಿದ್ದಾರೋ ಯಾರನ್ನೂ ನಂಬ್ಕೊಳ್ಬೇಡ. ನಿನ್ನ ಹತ್ರ ಇದ್ರೆ ನಿನ್ನ ತಂದೆ ತಾಯಿ ಸಹಾಯ ಮಾಡು. ಅವರು ಆಯ್ತು ಹೆತ್ತಿದ್ದಾರೆ, ಅವ್ರ ಕೈಲಾದಷ್ಟು ಮಾಡಿದ್ದಾರೆ. ಯಾಕಂದ್ರೆ ನಿನ್ನ ತಂದೆ ಕುಡ್ಕೊಂಡೋ ಪಡ್ಕೊಂಡೋ ಇಷ್ಟ ಆದ್ರೂ ಮಾಡಿದ್ದಾರೆ ಅನ್ಕೋ. ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಳಿಗೆ ಆ ಭಾಗ್ಯವೂ ಇಲ್ಲ. ನಮ್ ತಂದೆ ಅಂದ್ರೆ ನನ್ ಜೀವನ ನನ್ ಮಗ್ಳ ಜೀವನ ನನ್ ಕೈಯಾರ ಹಾಳು ಮಾಡಿದ್ನಲ್ಲ, ಹಂಗಾಗ್ಬಿಟ್ಟು ಅವರು ತೀರೋ ಕುಡಿಯಕ್ ಆತರ ಇದ್ ಮಾಡಿದ್ರು ಗುರುಜಿ. ನಿಜ ಆಯ್ತು, ಏನು ಮಾಡ್ಲಿಕ್ಕಲ್ಲ. ಈಗ ಅದನ್ನೆಲ್ಲ ನೀನು ಲೆಕ್ಕ ಹಾಕೊಂತ ಕೊರಗ್ತಾ ಕೂತ್ಕೊಂಡ್ರೆ ಜೀವನ ನಡೆಸೋಕೆ ಆಗಲ್ಲ. ಆಗಿದ್ದಾಯ್ತು. 22 ವರ್ಷಕ್ಕೆ ಏನೋ ನಿನ್ನ ಪಾಲಿನ ಕರ್ಮ ನೀನು ಅನುಭವಿಸ್ಕೊಂಡು ಬಂದಿದ್ದೀಯ. ಬದುಕನ್ನೋ ಜನರನ್ನೋ ಸಮಾಜವನ್ನೋ ಯಾರನ್ನೋ ದೂಷಿಸ್ತಾ ಕೂತ್ರೆ ನಾಳೆ ಒಟ್ಟಿಗಿಟ್ಟು ಸಿಗಲ್ಲ. ನನ್ ಗಂಡ ಬಿಟ್ಮೇಲೆ ಯಾರು ನನ್ಗೆ ಒಬ್ರು ಕರ್ದಿಲ್ಲ. ನನ್ ಗಂಡ ಬಿಟ್ಮೇಲೆ ತಂದೆ ತಾಯಿ ಮನೇಲಿ ಹಂಚ್ಕೊಂಡು ಆಡ್ಕೊಂಡು ಇಲ್ಲೇ ಬಿದ್ಬಿಟ್ಟು ನಾನೇ ಕೆಲಸ ಮಾಡಿ ನಾನು ಬದುಕ್ತಾ ಇದ್ದೀನಿ. ಒಟ್ಟಿಗೆ ಯಾರ ಮನೆಗೆ ಹೋಗಿ ನಿಂತ್ಕೊಂಡಿಲ್ಲ ಇನ್ನವ್ರಿಗಾದ್ರು. ಅಲ್ಲಿ ಬೇಡ. ಈಗ ನನಗನ್ಸುತ್ತೆ ನಿನ್ನಲ್ಲಿ ಶಕ್ತಿ ಇದೆ. ನಿನ್ನಲ್ಲಿ ಈಗ 22 ವರ್ಷ ಆದರೂ ಕೂಡ ಏನೋ ಭಗವಂತನ ವರವು ಶಾಪು ಅಪಾರವಾದ ಈಗ ಜೀವನ, ಜನರು ಹೇಗೆ ಎತ್ತ, ಯಾರ್ಯಾರು ಹೆಂಗೆ, ಯಾರ್ಯಾರು ಹೇಗಿರ್ತಾರೆ ಏನೋ ನಿನಗೆಲ್ಲ ಒಂದು ಹೆಚ್ಚು ಕಡಿಮೆ ಅರ್ಥ ಆಗ್ಬಿಟ್ಟಿದೆ. ಈಗ ನಿನಗೆ ಯಾರೂ ಕರೆಯೋದು ಬೇಡ, ಯಾರೂ ಕೈ ಹಿಡಿಯೋದು ಬೇಡ. ಯಾರೋ ನಿನಗೆ ಕೆಲಸ ಕೊಟ್ಟಿದ್ದಾರೆ, ಸಂಬಳ ಕೊಡ್ತಿದ್ದಾರೆ, ಅಷ್ಟೋ ಇಷ್ಟೋ ದುಡಿಮೆ ಮಾಡ್ತಿದ್ದೀಯಾ, ಕಣ್ಣು ಮುಂದೆ ಒಂದು ಮಗು ಇದೆ, ಅದೊಂದು ಕಾರಣ ಸಾಕು ಬದುಕೋದಿಕ್ಕೆ. ಹೌದಲ್ಲವಾ? ಅದು ನಿಜ ಗುರುಜಿ. ಒಂದೊಂದ್ ಟೈಮಲ್ಲಿ ನನ್ ಜೀವನನೇ ಬೇಡ ಅನ್ನೋ ಟೈಮಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲಾನು ಯಾರಿದ್ರು ಏನಿದೆ ನನ್ ಜೀವನದಲ್ಲಿ ಅನ್ನೋ ತರ ಮೈಂಡ್ ಅಲ್ಲೂ ಇದಾಗ್ಬಿಡುತ್ತೆ. ಒಂದೊಂದ್ಸತಿ ಸತ್ತೋಗ್ಬಿಡೋಣ ಅನ್ಸುತ್ತೆ. ಆಗ ನಾನು ಹೇಳೋದು, ಗಂಡ ಇಲ್ಲ, ಮಕ್ಕಳಿಲ್ಲ, ಅಪ್ಪ ಅಮ್ಮ ಇಲ್ಲ, ಬಂಧು ಬಳಗ ಇಲ್ಲ, ಯಾರೂ ಇಲ್ಲದ, ಒಂದು ಊಟ ಇಲ್ಲದ, ಒಂದು ಕೆಲಸವಿಲ್ಲದ, ಒಂದು ಇರೋಕೊಂದು ಅಂಗೈಯಾಗಲ ಜಾಗ ಇಲ್ಲದ, ಬಾಡಿಗೆ ಮನೆಯೂ ಇಲ್ಲದ, ಎಲ್ಲೋ ಮೆಟ್ರೋ ಸ್ಟೇಷನ್ ಅಡಿ, ಎಲ್ಲೋ ಸೇತುವೆ ಅಡಿ ಮಲಗೋ ಎಷ್ಟು ಜನ ಇದ್ದಾರವ ಈ ಜಗತ್ತಲ್ಲಿ. ಅವ್ರ ಕಲ್ಪನೆ ಮಾಡ್ಕೋ, ಅವರನ್ನು ಹೋಲಿಕೆ ಮಾಡ್ಕೋ. ನಿನ್ನ ಜೀವನ ಇಲ್ಲಿಗೆ ಎಲ್ಲ ಮುಗ್ದಿಲ್ಲವ. ಇನ್ನು ಎಲ್ಲೋ ಒಂದು ಕಡೆ ಪವಾಡ ನಡಿಬಹುದು, ಇನ್ನೆಲ್ಲೋ ಅದ್ಭುತವಾದ ನಡಿಬಹುದು. ನೋಡಿ, ನಿನ್ನ ಕೆಲಸವನ್ನು ನಂಬು, ನಿನ್ನ ಮೇಲೆ ನೀನು ವಿಶ್ವಾಸ ಇಡು. ಯಾರು ಇರಲಿ ಬಿಡ್ಲಿ, ಇಲ್ಲಿ ಅಪ್ಪ ಅಮ್ಮನೂ ಶತ್ರುಗಳಲ್ಲ, ಗಂಡನೂ ಶತ್ರುವಲ್ಲ. ತಾ ಮಾಡಿದ ಪಾಪ ತಾ ಕಳೆಯಬೇಕ, ಶಿವನ ಮ್ಯಾಲ ಆಕಸಿಟ್ಟು ಹಾಕಬೇಕ. ನನ್ನ ಪಾಲಿನ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಯಾರಿಗೊತ್ತು ಇಲ್ಲಿಂದ ಆಚೆಗೆ ನಿನ್ನ ಬದುಕಲ್ಲಿ ಏನೋ ಅದ್ಭುತ ನಡಿಬಹುದು, ಇಲ್ಲಿಂದ ಆಚೆಗೇನೋ ನಿನ್ನ ಬದುಕಲ್ಲಿ ಪವಾಡ ನಡಿಬಹುದು. ನಾನು ಹೇಳೋದು, ನಾಳೆಗಳ ಮೇಲೆ ಭರವಸೆ ಇಡು. ನಿನ್ನ ಶಕ್ತಿಯನ್ನ ದುಡಿಯೋಕೆ ಬಳಸು. ನಿನ್ನ ಶಕ್ತಿಯನ್ನ ನಾಳೆ ಚೆನ್ನಾಗಿರುತ್ತೆ ಅಂತ ನಿನಗೆ ನೀನು ಅಂದುಕೊಂಡು ನಾಳೆಗಳ ಬಗ್ಗೆ ಭರವಸೆ, ಒಳ್ಳೆಯ ಕನಸುಗಳು ಕಾಣ್ಲಿಕ್ಕೆ ನಿನ್ನ ಶಕ್ತಿ ಬಳಸು. ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಹಿಂಗೆ ಮಾಡಿ ಆಯ್ತು. ಅವತ್ತಿಗೇನೋ ಬುದ್ಧಿ ಅವ್ರಿಗೂ ಇರಲಿಲ್ಲ, ನಿನಗೂ ಇರಲಿಲ್ಲ. ಬಟ್ ಇವತ್ತಿಗೆ ಅವ್ರಿಗಿಲ್ದೇ ಇರ್ಬೋದು, ನಿನಗಂತೂ ಇದೆಯಲ್ಲ. ಹೊರಗಡೆ ಜನ ನಿನ್ನನ್ನು ಹೇಗೆ ನೋಡ್ಲಿ, ನಿನಗೆ ಕೈ ಎತ್ತು ಮುಗಿಲಿ ಅಥವಾ ನಿನ್ನನ್ನು ಕೆಡ್ದಾಗ ನೋಡ್ಲಿ, ಎರಡನ್ನೂ ಸಮವಾಗಿ ನೋಡು. ಹೊಸ್ಲಿಂದ ಒಳಗಡೆ ಯಾರನ್ನು ಕರಿಬೇಕು, ಯಾರನ್ನು ಕರಿಬಾರ್ದು, ಯಾರು ಸವಾಸ ಮಾಡಬೇಕು, ಯಾರು ಸವಾಸ ಮಾಡಬಾರ್ದು, ಎಲ್ಲ ಬಣ್ಣ ಬಣ್ಣದ ಮುಖವಾಡಗಳು, ಹಿಂದೊಂದು ಮುಂದೊಂದು, ಇದು ಇದ್ದಿದ್ದೆ. ಸುಮಾರು ಆತರ ಅನುಭವಿಸಿದೀನಿ ಗುರುಜಿ. ಎಲ್ಲ ಕೆಟ್ಟದಾಗ ಬೇಜಾರ. ಆದ್ರೂ ನನ್ ಮಗ್ಳು ಹುಟ್ಟಿದ್ಮೇಲೆ ನಾನು ಯಾರ್ದು ತಲೆ ಕಡಿಸ್ಕೊಳ್ಳಿ. ನನ್ ಪಾಪು 4 ವರ್ಷ ಪಾಪು ಇದ್ದಂದ್ರೆ ಗುರುಜಿ ನನಗೆ ಧೈರ್ಯ ತುಂಬುತ್ತೆ. ನೀನ್ ಅಳ್ಬೋದು ಅಮ್ಮ, ಅವ್ನ್ ಬಿಟ್ಟು ಹೋಗಿದ್ದೇನೆ ಅಂದ್ರೆ ನಾನು ಒಂದಿನ ಒಂದ್ ದಿವಸ ನಾನ್ ಮಾಡ್ತೀನಿ, ನೀನ್ ಚೆನ್ನಾಗಿರ್ಬೇಕು ಅಮ್ಮ ಅಂತ ನನ್ ಮಗ್ಳು ನನ್ಗೆ ಧೈರ್ಯ ತುಂಬುತ್ತೆ. ಆಗುತ್ತವ್ವ, ನಾನು ಹೇಳ್ತೀನಿ, ನೀನು ಬದುಕಲ್ಲಿ ಅದ್ಭುತವಾದದ್ದೇನೋ ನಡೆಯುತ್ತೆ. ನೀನು ಆರಾಮ್ಸೆ ಆಗಿ ನೀನು ಕೆಲಸ ಮಾಡು, ಚೆನ್ನಾಗಿ ಊಟ ಮಾಡು, ಮಗುವಿನ ಜೊತೆ. ಆ ಮಗುವೇ ನಿನಗೆಲ್ಲ. ಅದೇ ಅಪ್ಪ ಅಮ್ಮ, ಅದೇ ಬಂಧು ಬಳಗ, ಅದೇ ದೇವರು, ಎಲ್ಲ ಕನಸುಗಳು ಕಾಣು. ಒಳ್ಳೆ ದಿನಗಳು ಬರ್ತಾವೆ. ಭರವಸೆ ಕಳ್ಕೊಳ್ಬೇಡ. ತಂದೆ ತಾಯಿ ಯಾರನ್ನೂ ದೂಷಿಸಬೇಡ. ನಿನ್ನ ಕೈಲಾದಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋ. ಅವ್ರು ಹಿಂಗಂತಾರೆ, ನಾನು ದುಡ್ಡು ಕೊಟ್ರೆ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡವಾ, ನನಗನ್ಸುತ್ತೆ ಈ ಕೆಟ್ಟದಾಗಿ ಬೈತಾರಲ್ಲ ಗುರುಜಿ, ಆ ಟೈಮಲ್ಲಿ ನೆನ್ಸ್ಬಿಡುತ್ತೆ ನನ್ಗೆ. ಬೇರೆಯವ್ರು ಅಂದ್ರೆ ಹಿಂಸೆ ಆಗಲ್ಲ, ಹುಡ್ಸಿರೋ ತಂದೆನೆ ಈ ತರ ಮಾತಾಡ್ತಾರಲ್ಲ, ಜೀವನ ಬೇಕಾ ನನಗೆ? ನಾನು ಹೇಳೋದು,
ಮೊದಲಿನಿಂದಲೂ ಬಾಲ್ಯದಿಂದಲೂ ಕೂಡ ದೇವ್ರಂತ ತಂದೆ ಸರ್. ಯಾವತ್ತೂ ಹಿಂಗೆ ಅಂದವನೇ ಅಲ್ಲ ಸರ್. ನಮ್ಮನ್ನು ಭಾಳ ಕೆಳಗೆ ಬಿಟ್ಟರೆ ಪಾದ ಮಣ್ಣಾಗುತ್ತೆ ಅಂತ ಸಾಕಿ ಭಾಳ ಮುತ್ತಂತ ಮಾತಾಡ್ಕೊಂಡು ಬಂದ ತಂದೆ ಸರ್. ಏನೋ ಇವಾಗ ಹಿಂಗೆ ಅಂತ ಅನ್ಸ ಅಂದಿದ್ರೆ ನೀನು ಬೇಜಾರು ಮಾಡ್ಕೊಬೇಕಿತ್ತು. ಈ ಉದ್ದಕ್ಕೂ ಇದೇ ಬಂದಿರೋದಲ್ವನವ? ಚಿಕ್ಕ ವಯಸ್ಸಲ್ಲಿಂದನೂ ಅನ್ಭವಿಸಿದ್ದೀನಿ. ಅಂದ್ರೆ ಇದು ಹೊಸ್ದಲ್ಲ, ಇದು ಹೊಸ್ತೇನಲ್ಲ. ಅಯ್ಯೋ ತಂದೆ ಹಿಂಗೆ ಅಂತಾರಲ್ಲ ಸರ್. ಈಗ ಯಾಕೆ ಬೇಜಾರು? ಹೆಚ್ಚು ಕಡಿಮೆ ಬಾಲ್ಯದಿಂದಲೂ ಇದನ್ನೇ ನೋಡ್ಕೊಂಡು ಬಂದಿದ್ದಿ ಸರ್. ಹೇಳೋರು ಯಾರು? ನಿನಗೆ ಗೊತ್ತಿರ್ಬೇಕು. ಆದ್ರೆ ಒಂದು ತಿಳ್ಕೊ, ಎಲ್ಲರೂ ಕುಡಿತಾ ಇರ್ಬೋದು ಅಥವಾ ಏನೇ ಇರ್ಬೋದು, ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮಾತು ನಿಂತು ಹೋಗುತ್ತೆ, ಕೈ ನಿಂತು ಹೋಗುತ್ತೆ, ಕಾಲು ನಿಂತು ಹೋಗುತ್ತೆ, ಎಲ್ಲ ಒಂದಿವ್ಸ ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಅವತ್ತಿಗೆ ಏನೋ ನಿನ್ನ ಕೈಲಾದಷ್ಟು ಸೇವೆ ಮಾಡು. ಹೆಣ್ಮಕ್ಳಾಗಿ ನೀವು ಅಕ್ಕ ತಂಗಿದಿರು ಒಗ್ಗಟ್ಟಾಗಿರ್ಬೇಕು. ಒಬ್ರಿಗೊಬ್ರು ಪರಸ್ಪರ ಅಕ್ಕನಿಗೆ ತಂಗಿ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಯಾಕಂದ್ರೆ ನಿಮಗಿರೋರು ನೀವು ಮೂವರಷ್ಟೇ. ಹಾ ಗುರುಜಿ, ಅದು ನಿಜ. ನನ್ ಚಿಕ್ಕ ವಯಸ್ಸಲ್ಲಿಂದ ಸಂಸಾರ ಏನಂತ ಗೊತ್ತು, ಕಷ್ಟ ಏನಂತ ಗೊತ್ತು, ಹೆಂಗೆ ಏನ್ ಮಾಡ್ಬೇಕಂತಾನು ಗೊತ್ತು ಗುರುಜಿ ನನ್ಗೆ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಬಿಟ್ಟೋದ್ರು. ನನ್ ತಂಗಿ ಇದ್ದವ್ರಿಗೆ ನಾನು ತಗೊಂಡು ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಬದುಕಿದೀನಿ. ಕಷ್ಟ 10 ರೂಪಾಯಿ ದುಡಿಯೋದು ಗೊತ್ತು, 5 ರೂಪಾಯಿ ದುಡಿಯೋದು ಗೊತ್ತು. ಬಡತನ ಏನಂತ ತುಂಬಾ ಅನುಭವಿಸಿದ್ದೀನಿ ಗುರುಜಿ ನಾನು. ಅವೆಲ್ಲವನ್ನ ನೋಡ್ಕೊಂಡು ಬಂದಿರೋದಕ್ಕೆ ಇವತ್ತು ನೀನು ಗಟ್ಟಿಯಾಗಿ ನಿಂತಿದ್ದೀಯ. ಮೊದಲು ಆ ಸಂಬಂಧದಿಂದ ಮುಕ್ತಿ ತಗೋ. ಜೀವನಾಂಶ ತಗೊಳ್ಳದೆ ಡೈವರ್ಸ್ ಕೊಡಬೇಡ. ಅಂಡ್ ಆತ ಇನ್ನೊಂದು ಆಗ್ತಾನೋ ಏನಾಗ್ತಾನೋ ನಿನಗದು ಬೇಡ, ಆಯ್ತಾ? ನೀನು ಈ ಥರದ ಸಂಬಂಧಗಳಿಂದ ಹೊರಗಡೆ ಬಾ. ಯಾಕಂದರೆ ಇಂಥವ್ರನ್ನ ಜೊತೆ ಇಟ್ಕೊಂಡು ಅವ್ರು ಇನ್ನೇನೋ ಮಾಡಿಸೋಕೆ ಹೋಗಿ ಇನ್ನೇನೋ ಆಗಿ ಕಡೆಗೆ ನರಳೋದು ಬೇಡ ಯಾರು. ಅಂಡ್ ಮಾಡಿಸ್ಬಿಟ್ಟು ಏನೋ ಕೆಡಿಸ್ಬಿಡ್ತಾರೆ ಅಂತ ಇಲ್ಲ. ಕೃಷ್ಣನನ್ನು ನಂಬು, ಸದಾ ಸ್ಮರಣೆ ಮಾಡು. ಯಾರು ಮಾಡಿಸ್ತಾರೋ ಅದೆಲ್ಲ ಅವ್ರಿಗೆ ತಿರುಕೊಳ್ಳುತ್ತೆ, ಆಯ್ತಾ? ನೀನು ಅದ್ರ ಬಗ್ಗೆ ಭಯ ಪಡಬೇಡ. ಮೊನ್ನೆ ಕೇಳಿದೆ ಗುರುಜಿ, ನೈಟ್ ಫುಲ್ ಎಲ್ಲ ನಿದ್ದೆ ಬರ್ಲಿಲ್ಲ. ನಾನು ಒಂದ್ ಹೆಣ್ ದೇವ್ರಿಗೆ ನಂಬ್ತೀನಿ. ಆ ದೇವ್ರು ಯಾವತ್ತೂ ನನ್ಗೆ ಬೇರೆ ಮನುಷ್ಯರಿಂದ ಯಾವತ್ತೂ ಸಹಾಯ ಇಲ್ಲ. ಒಂದ್ ದೇವ್ರಿಂದ ನನ್ಗೆ ಸಹಾಯ ಇದೆ, ಇಲ್ಲ ಅಂತ ಹೇಳಲ್ಲ. ಕಷ್ಟ ಅಂತ ಬಂದ್ಮೇಲೆ ಯಾವ್ದೇ ರೂಪದಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತಿಲ್ಲ. ಆ ದೇವ್ರ ಮೇಲೆ ನಾನು ಭಾರ ಹಾಕಿ ನಿಂತ್ಕೊಂಡಿದೀನಿ. ಎಲ್ಲಿಗಾಕ್ರು ಮುಟ್ಲಿ, ನಾನ್ ನಿಜವಾಗಿದ್ರೆ ನಾನು ಬದುಕ್ತೀನಿ. ನಾನೇ ಮೋಸಗಾರ, ನಾನು ಮೋಸ ಮಾಡಿದ್ನ ನನ್ಗೆ ಇವತ್ತೇ ಕೊಂದಾಗ್ಲಿ, ಯಾವ್ದು ಮೋಸ ಇಲ್ಲ ಅಂತ. ಆಯ್ತು, ಅದರಿಂದ ಹೊರಗಡೆ ಬಾ. ನಿನ್ಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಅದರಿಂದ ಹೊರಗಡೆ ಬಾ. ಅಂಡ್ ನಿನ್ನ ಮೇಲೆ ಪ್ರಯೋಗವಾದ ಯಾವ ಕೆಟ್ಟ ಶಕ್ತಿಗಳು ನಿನ್ನ ಒಳಗಡೆ ಇರುವ ಧರ್ಮ ಬುದ್ಧಿ, ಭಗವತ್ ಪ್ರಜ್ಞೆ ಹಾಗೂ ಒಳ್ಳೆಯ ಮಾರ್ಗ ಇವಿಷ್ಟಿಟ್ಕೊಂಡು ಮನೆ ದೇವರುಗಳನ್ನು ಪೂಜೆ ಮಾಡಿಕೊಂಡು ಕಾಲಕಾಲಕ್ಕೆ ಮನೆಯಲ್ಲಿ ದೀಪ ಹಚ್ಚಿಕೊಂಡು ಮನೆ ದೇವರನ್ನು ಪೂಜೆ ಮಾಡಿಕೊಂಡು ನಿನ್ನ ಬಾಡಿಗೆ ನೀನಿರು. ಹೊರಗಿನ ಯಾವುದು ಬಂದರೂ ನಿನ್ನ ಹೊಸ್ಲಿಂದ ಆಚೆ ಇರುತ್ತೆ ಅಥವಾ ನಿನ್ನ ಬದುಕಿನಿಂದ ಆಚೆ ಇರುತ್ತೆ. ನಿನ್ನನ್ನು ಪ್ರವೇಶ ಮಾಡಲಿಕ್ಕಾಗಲ್ಲ, ಆಯಿತಾ? ಮನೆ ದೇವರನ್ನು ಯಾವತ್ತೂ ನಿರ್ಲಕ್ಷಿಸಬಾರ್ದು. ಪೂಜೆ ಮಾಡಿಕೊಂಡು ಮನೆ ದೇವರನ್ನು, ಕುಲದೇವರನ್ನು ಪೂಜೆ ಮಾಡಿಕೊಂಡು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಅದೇನೇ ಮಾಡಿಸ್ಲಿ, ಅದು ಯಾವುದು ನಿನಗೆ ತಗ್ಗಲ್ಲ ಅಥವಾ ನೀನು ಯಾವುದು ಅದು ನಿನ್ನನ್ನು ಕೆಡಿಸೋಕ್ಕಾಗಲ್ಲ. ಆದರೆ ಆದಷ್ಟು ಬೇಗ ಈ ಸಂಬಂಧದಿಂದ ಹೊರಗಡೆ ಬಾ, ಆಯಿತಾ? ಇನ್ನು ಮಿಕ್ಕಿದ್ದೆಲ್ಲ ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದೆಲ್ಲ ಅವ್ರಿಗೆ ತಿರುಗಿಕೊಳ್ಳುತ್ತೆ, ಆಯಿತು? ಅದೇನೋ ಅದು ಕರ್ಮ ನೋಡ್ಕೊಳ್ಳುತ್ತೆ, ನಿನಗೆ ಅದು ಬೇಡ. ನೀನು ಇದರಿಂದ ಹೊರಗಡೆ ಬಂದು ಅಪ್ಪ ಅಮ್ಮ ಬಾಯಿಗೆ ಬಂದಂಗೆ ಅನ್ಲಿ, ಏನಾದರೂ ಅನ್ಲಿ, ಪಾಪ ನೋವಾಗುತ್ತೆ, ನನಗೆ ಅರ್ಥವಾಗುತ್ತೆ. ಆದರೆ ಹೊರಗಡೆ ಕೆಲಸದ ಜಾಗದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಿನ್ನ ಕಷ್ಟ ಅಥವಾ ನಿನ್ನ ಈ ಸ್ಥಿತಿಯನ್ನು ಹೆಚ್ಚು ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡ. ಎಲ್ಲ ಚೆನ್ನಾಗಿದ್ದೀನಿ ಅಂತಲೇ ನಗ್ನಗ್ತಾ ಇರು. ಬೇಜಾರಿಗೂ ಬೇಜಾರಾಗ್ಬಿಡ್ಬೇಕು. ಇವಳಿಗೇನಪ್ಪ ಎಷ್ಟು ಕಷ್ಟ ಕೊಟ್ರೆ ಇವಳು ಹಿಂಗೆ ನಗ್ತಾಳೆ ಅಂತ. ಗುರುಜಿ, ನಾನ್ ಬೇಕಾದವ್ರ ಹತ್ರನ ಹೇಳ್ಕೊತೀನಿ. ನನ್ ಕಷ್ಟ ಅಂತ ಹೆಲ್ಪ್ ಮಾಡೋರ ಹತ್ರ ಹೇಳ್ಕೊತೀನಿ. ಅರ್ಥ ಆಗುತ್ತೆ. ಈಗ ಇಲ್ಲಿ ಹೇಳ್ಕೊಂಡು ಮಾತ್ರ ನಾನು ಇದೇನೋ ಹಿಂಗೆ ಹೇಳ್ಕೊಳ್ತೀಯ ಅಂತಲ್ಲ. ನಾನು ನಿನಗೆ ಒಳ್ಳೆ ಶುದ್ಧ ಭಾವನೆಯಲ್ಲಿ ನಿಮ್ಮನ್ನು ನಾನು ಮುನ್ನಡೆಸಬಲ್ಲೆ ಅಥವಾ ನಿಮಗೆ ನಾನು ಸಂತವನ್ನ ಹೇಳಬಲ್ಲೆ. ಬಟ್ ಎಲ್ಲರೂ ಹಾಗೆ ನೋಡ್ತಾರೆ ಅಂತ ಇರಲ್ಲ ಅದು ಗುರುಜಿ. ಹಾಗಾಗಿ ಯಾಕಂದ್ರೆ ನೀವೆಷ್ಟು ಪಾತಾಳ ಕಷ್ಟ ಹೇಳ್ಕೊಂಡಷ್ಟು ಅವ್ರಿಗೆ ನೀವು ಕಾಲ್ ಕಸ ಹಾಕ್ತೀರಿ ಕಣವ. ಅದು ಹಂಗೇನೆ. ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಅಂದಾಗ ಎಲ್ಲ ನೀನು ಸಹವಾಸ ಮಾಡ್ತಾರೆ. ಕಷ್ಟ ಹೇಳ್ಕೊಂಡು ಹೋಗ್ಬಿಟ್ರೆ ಅವಳದೇ ಇದ್ದಿದ್ದೆ ಅಂತ ಅಂದ್ಕೊಂಡು ನೀನ್ ಚೆನ್ನಾಗಾದ ಕಾಲಕ್ಕೂ ನಿನ್ನನ್ನ ಕಾಲ್ ಕಸ ಮಾಡ್ಕೊಳ್ತಾರೆ. ಇರ್ಲಿ, ಆ ಮಗು ನೋಡ್ಕೊಂಡು ಚೆನ್ನಾಗಿ ಬದುಕವ, ನಿನ್ಗೆ ಒಳ್ಳೇದಾಗ್ಲಿ, ಆರೋಗ್ಯ ನೋಡ್ಕೋ, ಚೆನ್ನಾಗಿ ಊಟ ಮಾಡು, ಟೈಮ್ಗೆ ಕೆಲಸ ಚೆನ್ನಾಗಿ ಮಾಡು. ಕೃಷ್ಣ ಇದ್ದಾನೆ. ಇನ್ನೂ 22 ವಯಸ್ಸು. ಮುಂದೆ ಹೋಗ್ತಾ 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 ನೀನು ಒಂದು ವೇಳೆ ಅಲ್ಲಿ ಇಲ್ಲಿ ತಪ್ಪುಗಳು ದಾರಿ ತಪ್ಪದೆ ಹೋದ್ರೆ ನಿನ್ನ ಬದುಕು ಬಂಗಾರದಂಗಿರುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ.
ಗೋವಿಂದ ಈಶ್ವರ. ಪಾಪ ನೋಡಿ, ಅವರು ನನಗೆ ಭಾಳ ಬೇಜಾರಾದ ಜಾಗ ಯಾವುದು ಅಂದರೆ, ಅದು ಒಂದು ಮಗು ಇದೆ. ಇವರು ಗಂಡ ಅತ್ತೆ ಇವರೆಲ್ಲ 1 ಗಂಟೆ ಮಧ್ಯಾಹ್ನಕ್ಕೆ ಎದ್ದು ಹೇಳ್ತಾರೆ, ಒಂದು ಹಾಲು ತಂದು ಕೊಡಲ್ಲ, ಬಿಸ್ಕೆಟ್ ತಂದು ಕೊಡಲ್ಲ. ಇವ್ರು ಎದ್ದುಬಿಟ್ಟು ಮಕ್ಕ ನೋಡ್ಕೊಂಡು ಕೂತ್ಕೊಳ್ಳೋದು, ಏನಾರು ಕೊಡ್ತಾರೇನೋ ಅಂತ. ಒಂದು ಮಗು ಪಾಪ. ಅಯ್ಯೋ ದೇವ. ಎಂಥ ರಾಕ್ಷಸರಾದರೂ ಕರುಣೆ ಇರ್ತತೆ ಅವ್ರಿಗೂ. ಈ ಕಥೆಯಿಂದ ಅರ್ಥ ಮಾಡ್ಕೊಳ್ಬೇಕಾದ ಕೆಲವು ಸಂಗತಿಗಳನ್ನು ನಾನೀಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದರಲ್ಲೂ ಹೆಣ್ಣು ಮಕ್ಕಳು ಒಂದು ಬಾಲ್ಯದಲ್ಲಿ ಅಥವಾ ಅದರಲ್ಲೂ ಸ್ಕೂಲು ಕಾಲೇಜು ಈ ಹಂತದಲ್ಲೇ ಪ್ರೀತಿ ಪ್ರೇಮ ಅಂತ ಹೋಗೋದು, ಯಾರಿಗೂ ಗೊತ್ತಿಲ್ದಂಗೆ ನಾವು ಏನೋ ಮಾಡಿಬಿಡ್ತೀವಿ, ಪ್ರೀತಿಸ್ತೀವಿ, ಆರಾಮಾಗಿರೋಣ, ಹಿಂಗೆ ಮಾತಾಡ್ಕೊಂಡಿರೋಣ ಅಂತ ಏನೇನೋ ಹೋಗ್ತೀರಿ. ನಾಳೆ ದಿನ ಮನೆಯವ್ರಿಗೆ ಗೊತ್ತಾಗುತ್ತೆ. ಸಡನ್ನಾಗಿ ಅವ್ರಿಗೊಂದು ಥಾಟ್ ಬರುತ್ತೆ, ಏನು ಗೊತ್ತೇನು, ಓ ಇವಳು ಹಿಂಗೆ ಬಿಟ್ಟರೆ ನಮ್ಮ ಮರ್ಯಾದೆ ತೆಗೆದಾಗ್ತಾಳೆ ಅಂತ. ಆವಾಗ ಒಳ್ಳೆಯವ್ರನ್ನ ಹುಡುಕಿ ಕೊಡಬೇಕು ಅನ್ನೋ ಯೋಚನೆನೇ ಬರಲ್ಲ. ಸಿಕ್ಕದವ್ರಿಗೆ ಮೊದಲು ಕಟ್ಟಿಬಿಟ್ಟು ಇವಳನ್ನು ಕಳಿಸ್ಬಿಡ್ಬೇಕು ಅಂತ. ಇಲ್ಲಾದದ್ದು ಅದೇ ಅಲ್ಲ. ಅದಿಲ್ಲದೆ ಹೋದರೂ ಈಕೆಗೆ ಮದುವೆ ಮಾಡ್ತಿದ್ರೇನೋ ಗೊತ್ತಿಲ್ಲ ನನಗೆ. ಆದರೆ ಈಕೆ ಒಬ್ಬರನ್ನು ಪ್ರೀತಿ ಮಾಡ್ತಿರ್ತಾಳೆ 12 ವಯಸ್ಸಿಗೆ. ಏನು ಹೇಳಲಿ. ಅದಕ್ಕೆ ಆ ಪ್ರೀತಿ ವಿಚಾರ ಗೊತ್ತಾದ ಮೇಲೆ ಸಿಕ್ಕದವ್ರಿಗೆ ಕಟ್ಟು ಕಳಿಸ್ಬಿಟ್ರು. ಹೆಣ್ಣುಮಕ್ಳು ಅದರಲ್ಲೂ ದಯವಿಟ್ಟು ನಿಮ್ಮ ಬದುಕನ್ನು 21, 22 ಅಲ್ಲಿವರೆಗೂ ಜೋಪಾನವಾಗಿ ಕಾಪಾಡಿಕೊಳ್ಳಿ. ಯಾರು ನಿಮ್ಮ ಬದುಕಲ್ಲಿ ಬರ್ತಾರೆ ಅವರಿಗೆ ಲಾಯಲ್ ಆಗಿರಿ, ಅವರಿಗೆ ನಿಯತ್ತಾಗಿರಿ. ಆ್ಯಂಡ್ ಗಂಡುಮಕ್ಕಳು ಅಷ್ಟೇ, ಹೆಣ್ಣು ಮಕ್ಕಳನ್ನು ನೋವು ಕೊಟ್ಟು, ಹಿಂಸೆ ಕೊಟ್ಟು, ಅನ್ಯಾಯ ಮಾಡಿ, ಅಥವಾ ನಿಮ್ಮ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಹೆಣ್ಣಿನ ವಿಚಾರದಲ್ಲಿ ಯಾರು ಅತ್ಯಂತ ಗೌರವದಿಂದ ನಡ್ಕೊಳ್ತಾನೆ ಅವನನ್ನು ಭಗವಂತನೇ ಕಾಪಾಡ್ತಾನೆ. ಆ ಹೆಣ್ಣಿನ ಆಶೀರ್ವಾದವೇ ಅವನನ್ನು ಕಾಪಾಡುತ್ತೆ. ನಾನು ಯಾವಾಗಲೂ ಅಂದ್ಕೊಳ್ತೀನಿ ನನ್ನ ಬದುಕಲ್ಲಿ, ಇಲ್ಲಿವರೆಗೂ ನಾನೊಂದು 5,000 6,000 ಕೌನ್ಸಿಲಿಂಗ್ ಮಾಡಿದ್ದೀನಿ, ಕಾರ್ಯಕ್ರಮ ಅದು ಇದು ಎಲ್ಲ ಸೇರಿ 5,000 6,000 ಜನಕ್ಕೆ ಸಾಂತ್ವನ ಹೇಳಿ. ಬಹುಶಃ ಒಂದು 6,000ರಲ್ಲಿ ಒಂದು 4,000 ಹೆಣ್ಮಕ್ಳೇ ಇದ್ದಾರೆ. ನಾನು ಭಗವಂತನ ಮುಂದಕ್ಕೆ ಕೂತಾಗ ಅಂದ್ಕೊಳ್ತೀನಿ, ಅಪ್ಪ ನಿನ್ನ ಆಶೀರ್ವಾದ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಎಷ್ಟೋ ನೊಂದ ಹೆಣ್ಣು ಮಕ್ಕಳಿಗೆ ಏನೋ ನನ್ನ ಶಕ್ತಿ ಮೀರಿ ಅಥವಾ ನನ್ನ ಕೈಲಾದಷ್ಟು ಸಾಂತ್ವನ ಹೇಳಿದ್ದೀನಿ. ಅವರ ಆಶೀರ್ವಾದ ನನ್ನನ್ನು ಕಾಯುತ್ತೆ ಅಂದರೆ ನನ್ನ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತಲ್ಲ, ನನ್ನ ನೆಮ್ಮದಿ ನನ್ನ ಬಳಿನೇ ಉಳಿಯುತ್ತೆ. ಯಾವ ಕೆಟ್ಟ ಕಣ್ಣುಗಳ ಶಕ್ತಿ ಅಥವಾ ಕೆಟ್ಟ ಶಕ್ತಿಗಳ ಕಣ್ಣು ನನ್ನ ಮೇಲೆ ಬೀಳೋದಿಲ್ಲ. ಸೊ ಹೆಣ್ಣಿನ ವಿಚಾರದಲ್ಲಿ ಗೌರವದಿಂದ ನಡ್ಕೊಳ್ಳೋದು ಬಹಳ ಮುಖ್ಯ. ಎನಿವೆ, ಒಂದು ಆ್ಯಂಡ್ ಎರಡನೇದು ನೋಡಿ, ಕಟ್ಕೊಂಡು ಬಂದುಬಿಟ್ಟು ಆಮೇಲೆ ಊಟ ಕೊಡಲ್ಲ, ಕಾಲಲ್ಲಿ ಓದಿತೀನಿ. ಅಯ್ಯೋ, ನನಗೆ ಇವನ್ನೆಲ್ಲ ಕೇಳಿದಾಗ ಏನು ಅನಿಸ್ಬಿಡುತ್ತೆ, ಎಷ್ಟು ಹುಡುಗರು ಸಾರ್ ನಂಗೆ ಹೆಣ್ಣು ಸಿಕ್ಬಿಟ್ರೆ ಸಾಕು ಸಾರ್, ನಾನು ದೇವತೆ ಥರ ನೋಡ್ಕೊಳ್ತೀನಿ ಸರ್ ಅನ್ನೋ ಹುಡುಗರಿದ್ದಾರೆ ಪಾಪ. ಆದರೆ ಕೆಲವೊಬ್ಬರು ಕಾಲು ಕಸ ಮಾಡ್ಕೊಂಡಿರ್ತಾರೆ ಪಾಪ. ನಮ್ಮ ಬದುಕಲ್ಲಿ ಬರೋರನ್ನು ಚೆನ್ನಾಗಿ ನೋಡ್ಕೊಳ್ಳೋದಿದೆಯಲ್ಲ, ಏನಂದರೆ ನನಗನ್ಸುತ್ತೆ ದೇವರ ಆಶೀರ್ವಾದ ನಿಜವಾಗಿಯೂ ಆಗಿದೆ ನಿಮಗೆ ಅಂತ ನೀವು ಹೆಂಗೆ ಕಂಡುಕೊಳ್ಬೇಕಂದ್ರೆ, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು, ಅಪ್ಪ ಅಮ್ಮನ ಜೊತೆನೇ ನಿಮಗೆ ಒಳ್ಳೆ ಜೀವನದ ಸಂಗಾತಿ ಸಿಕ್ಕರೆ ಅಥವಾ ಗಂಡ ಅಥವಾ ಹೆಂಡತಿ ಸಿಕ್ಕರೆ ಭಾಗ್ಯವಂತರು ನೀವು. ಒಳ್ಳೆ ಹೆಂಡತಿ ಸಿಗೋದು ಪರಮ ಅನುಗ್ರಹ ಅಥವಾ ಒಳ್ಳೆ ಗಂಡ ಸಿಗೋದು ಪರಮ ಅನುಗ್ರಹ. ನನಗೆ ಯಾವಾಗಲೂ ಆ ಥರದ್ದೊಂದು ಅನಿಸುತ್ತೆ, ಯಾರು ಹೆಂಡತಿ ತಾಯಿ ಇವರನ್ನು ತುಂಬ ಚೆನ್ನಾಗಿ ಕಾಳಜಿ ಮಾಡ್ತಾರೋ, ಗೌರವದಿಂದ ನಡ್ಕೊಳ್ತಾರೋ, ಅಥವಾ ಅವರಿಗೆ ಶರಣ ಆಗುತ್ತಾರೋ, ಅವ್ರು ಯಾವ ದೇವ್ರ ಪೂಜೆ ಮಾಡೋದು ಬೇಡ ಬೇಕಾದರೆ ಅಂತ. ಅಂದರೆ ಮನೆಯಲ್ಲಿ ಅಜ್ಜಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಇವನ್ ಅಟ್ ದ ಸೇಮ್ ಟೈಮ್ ಅವರು ಹಂಗೆ ಧರ್ಮದಲ್ಲಿರಬೇಕು. ಹೆಣ್ಣೊಂದು ಮಾತ್ರಕ್ಕೆ ಆಕೆ ಆ ಧರ್ಮವನ್ನು ಸಹಿಸಬೇಕು ಅಂತ ಅಲ್ಲ ಅರ್ಥ. ಒಂದು ವೇಳೆ ಧರ್ಮದಲ್ಲಿರುವ ಅಮ್ಮ, ಹೆಂಡತಿ, ಅಕ್ಕ, ತಂಗಿ ಅವರಿಗೆ ನಾವು
ದುಃಖ ಕೊಡಬಾರ್ದು. ಒಳ್ಳೇದಾಗಲಿ, ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.